ಗಜಮುಖ ನಾ ನಿನ್ನ ಪಾದವ ನೆನೆವೆ. ಗಜಮುಖ ನಾ ನಿನ್ನ ಪಾದವ ನೆನೆವೆ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ದೇವ ದೇವರ ದೇವ ದೇವಾನಲ್ಲವ. ಓ ದೇವ ದೇವರ ದೇವಾನಲ್ಲವೋ. ದೇವ ದೇವರ ದೇವ ದೇವನಲ್ಲವೋ. ಓ ದೇವ ದೇವರ ದೇವನಲ್ಲವೋ. ಓ ದೇವ ದೇವರ ದೇವನಲ್ಲವೋ. ಗಜಮುಖ ನಾ ನಿನ್ನ ಪಾದವ ನೆನೆವೆ. ನಿಜವಾಗಿ ಕರುಣಿಸು ವರಗಳ ಪ್ರಭುವೇ. ಚಂದ್ರಶೇಖರ ಏನೋ ಚಂದ್ರಶೇಖರ ಎನ್ನುವ ಶ್ರೇಷ್ಠಿಯು ಚಂದ್ರವಾದನೆಯ ವರಿಸಿ ಕಾಪನು. ಚಂದ್ರವಾದನೆಯ ವರಿಸಿ ಕಾಪನು. ಚಂದ್ರದೋಳುತ ಪೊರೆದನಾದನು. ಚಂದದೊಳುತ ಪೊರೆದನಾದನು. ಕುಂದದೊಂದು ದೊಡ್ಡ ಮನೆತನದಲ್ಲಿ ಯಜಮಾನನಾಗಿ ಹುಟ್ಟುವುದಕ್ಕಿಂತ ಆ ಮನೆ ಬಾಗಿಲಲ್ಲಿರುವ ನಾಯಿಯಾಗಿ ಹುಟ್ಟುವುದು ಬಹುಪಾಲು ಲೇಸು. ಯಾಕಂದ್ರೆ ಅಂಥ ದೊಡ್ಡ ಮನೆತನದ ನಾಯಿ ದಾರಿಯಲ್ಲಿ ಹೋಗುವಾಗ ಬಾಕಿದ್ದವರು ದಾರಿ ಬಿಡ್ತಾರೆ ಯಜಮಾನರ ನಾಯಿ ಅಂತ. ಆದ್ರೆ ಈ ಯಾಜಮಾನ್ಯವನ್ನು ವಹಿಸಿಕೊಂಡವ ಅವನಿಗೆ ಕಿರಿಕಿರಿ ತಪ್ಪಿದ್ದೇ ಅಲ್ಲ. ಯಜಮಾನನಾಗಿ ಹುಟ್ಟುವುದು ಬೇರೆ, ಹುಟ್ಟಿದ ಮೇಲೆ ಯಜಮಾನನಾಗುವುದು ಬೇರೆ. ಯಜಮಾನನಾಗಿಯೇ ಹುಟ್ಟಿದವನಿಗೆ ಅಂದ್ರೆ ಮನೆತನದ ಹಿರಿಯ ಮಗನಾಗಿ ಹುಟ್ಟಿದವನಿಗೆ ಹುಟ್ಟಿನಿಂದಲೇ ಯಾಜಮಾನ್ಯ ಬೆಂಬತ್ತಿ ಬರ್ತದೆ, ಬಿಡುವುದಕ್ಕಾಗುವುದಿಲ್ಲ. ನಮಗೂ ಆದದ್ದು ಅದೇ. ಈ ಕಾಪು ಎಂಬ ಗುತ್ತಿನಲ್ಲಿ ಚಂದ್ರಶೇಖರನೆಂಬ ಹೆಸರಿನಿಂದ ಈ ಗುತ್ತಿಗೆ ಒಡೆಯನಾಗಿ 10 ಒಕ್ಕಲುಗಳನ್ನು ನನ್ನ ಮಕ್ಕಳಂತೆ ಪಾಲಿಸುತ್ತಾ ಬರ್ತಾ ಇದ್ದೇನೆ. ಆದರೆ ಕೆಲಸ ನಡೆಯುವುದಿಲ್ಲ. ಒಂದು ಕಡೆ ಸರಿಯಾಗಿದ್ರೆ ಮತ್ತೊಂದು ಕಡೆ ಸರಿಯಾಗಿರುವುದಿಲ್ಲ. ಆಳುಗಳು ನಾವು ಹೇಳಿದ ಹಾಗೆ ಕೇಳುವುದಿಲ್ಲ ಅಂತ ಅದರ ಅರ್ಥ. ಎದುರೊಂದು ಹಿಂದೊಂದು. ಆಳುಗಳ ಪ್ರವೃತ್ತಿಯೇ ಹಾಗೆ. ಯಜಮಾನನ ಗದ್ದೆಯಲ್ಲಿ ಬೆಳೆ ಬೆಳೆಯದೇ ಇದ್ರೆ ಏನು, ತಮ್ಮ ಚೆರಿಗೆಗೆ ಹುಳು ಬೀಳುವುದಿಲ್ಲ ಅಂತ. ಹಾಗಾಯಿತು ಅಂತಾದರೆ ಯಜಮಾನರ ಆಳುಗಳ ಮಧ್ಯೆ ಸಾಮರಸ್ಯ ಕೆಟ್ಟು ಹೋಗಿ ಅದರಿಂದ ಪರಿಣಾಮ ಹಾಳಾಗುತ್ತದೆ. ಹಾಗಾಗಿ ಎಲ್ಲಾ ಕಡೆಗೆ ನಿಗಾ ವಹಿಸುವುದಕ್ಕೆ, ಎಲ್ಲಾ ಕಡೆಗೆ ಎಚ್ಚರ ವಹಿಸುವುದಕ್ಕೆ ಆಗುವುದೂ ಇಲ್ಲ. ಈಗ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಅಡಿಗೆಯವನಿಂದ ಹಿಡಿದು ತೋಟದ ಕೆಲಸದವನಲ್ಲಿವರೆಗೆ, ಇವರೆಲ್ಲರನ್ನು ನೋಡುವ ಉಸ್ತುವಾರಿಯಲ್ಲಿಯವರೆಗೆ ಎಲ್ಲವರನ್ನು ನಾನೇ ವಿಚಾರಿಸಬೇಕಾದ ಪ್ರಮೇಯ ಬಂದಿದೆ. ಅಷ್ಟಕ್ಕೂ ಪ್ರಾಯವೂ ಆಯಿತು. ಸುಮಾರು ವರ್ಷಗಳು 60 ಕಳೆದು ಹೋಯಿತು. ಹೆಂಡತಿಯನ್ನು ಕಳೆದುಕೊಂಡು ಆ ದುಃಖ ನನ್ನ ವೃದ್ಧಾಪ್ಯಕ್ಕೆ ಮತ್ತಷ್ಟು ಕೊಡುಗೆಯನ್ನು ಕೊಟ್ಟಿತು. ಅದರೆಡೆಯಲ್ಲಿ ಈ ಕಿರಿಕಿರಿ ಬೇರೆ. ನಿನ್ನೆ ಕೆಲಸದವರು ಬಂದು ಹೇಳ್ತಾರೆ ಅಟ್ಟ ಅಡುಗೆ ಉಣ್ಣುವುದಕ್ಕಾಗುವುದಿಲ್ಲ ಅಂತ. ಹಾಗಾದ್ರೆ ಅವನನ್ನೇ ವಿಚಾರಿಸಬೇಡವೆ ಅಲ್ವಾ? ಏ ಕೋಚ, ಯಾರಲ್ಲಿ? ಸಾಕಾಯ್ತು ಈ ಗೋಳು, ದೇವರನಿಗೂ ಬೇಡ. ಸಾಕಾಯ್ತು ಈ ಗೋಳು, ದೇವರನಿಗೂ ಬೇಡ, ದೇವರನಿಗೂ ಬೇಡ. ಬೇಕಷ್ಟು ದನ ಕೊಟ್ಟರೇನು, ಬೇಕಷ್ಟು ದನ ಕೊಟ್ಟರೇನೋ.
ನನ್ನ ತಂದೆ, ನೀನ್ ಆ ದಿವಸ ಏನಂದೆ? ಯಜಮಾನಿಕೆ ಬೇಡ ಮಗನೇ, ಯಾರ ಮನೆಯಲ್ಲಾದ್ರೂ ಅಡ್ಡಿಲ್ಲ, ಕೆಲಸ ಮಾಡಿಕೊಂಡಿದ್ರೆ ತಲೆ ಬಿಸಿ ಕಡಿಮೆ ಆಗ್ತದೆ. ಯಾಕೆ? ಯಜಮಾನಿಕೆ ಅಂದಾಗ ಬೇಕಾದಷ್ಟು ಹಣ ಇದ್ರೆ ಮಾತ್ರ ಯಜಮಾನಿಕೆ. ಅದಕ್ಕೆ ಒಂದು ಮಾತು ಹೇಳಿದ್ದಲ್ವೇ, ಹಣ ಇಲ್ಲದವನಿಗೆ ಯಜಮಾನಿಕೆ ಬೇಡ, ಸ್ವರ ಇಲ್ಲದಿದ್ದವನಿಗೆ ಕಲಾವಿದ ಆಗುವುದು ಬೇಡ ಅಂತ ಒಂದು ಮಾತುಂಟು ಸ್ವಾಮಿ. ಹಾಗ ಆಗ್ತದೆ. ಆದ್ರಿಂದ ನೀನು ಯಾರ ಮನೆಯಲ್ಲಾದ್ರೂ ಅಡ್ಡಿಲ್ಲ, ಅಡುಗೆ ಕೆಲಸಕ್ಕೆ ನಿಂತರೂ ತೊಂದರೆ ಇಲ್ಲ, ತಿಂಗಳಾಗುವಾಗ ಸರಿಯಾದ ಸಂಬಳ ಕೊಡ್ತಾರೆ ಮಗನೇ. ಎಲ್ಲಿಯಾದ್ರೂ ನೀನು ಕೆಲಸ ಮಾಡಿಕೊಂಡಿರು ಅಂತ ನಮ್ಮ ಅಪ್ಪ ಹೇಳಿದ್ದ ಸ್ವಾಮಿ. ಆದೀತು, ಯಜಮಾನಿಕೆ ಬೇಡ ಅಂತ ಅಪ್ಪನಿಗೂ ಗೊತ್ತಾದ ಮೇಲೆ ಮತ್ತೆ ಪ್ರತ್ಯೇಕ ನಮ್ಗೆ ಗೊತ್ತಾಗೋದು ಬೇಡ ಎನ್ನುವ ಕಾರಣದಿಂದ ನಾನೀಗ ಅಡುಗೆ ಕೆಲಸಕ್ಕೆ ನಿಂತದ್ದು ಸ್ವಾಮಿ. ಸತ್ಯ ಹೇಳ್ಬೇಕಾ ನಿಮಗೆ, ಹೊಟ್ಟೆಗೆ ಅನ್ನ ಇಲ್ಲದಿದ್ರು ತೊಂದರೆ ಇಲ್ಲ. ಚಂಡಿ ಬಟ್ಟೆನಾದ್ರೂ ಹೊಟ್ಟೆ ಮೇಲೆ ಹಾಕೊಂಡು ಸುಮ್ಮನೆ ಮಲಗಿದ್ರು ಅಡ್ಡಿಲ್ಲ, ಯಾರ ಮನೆಯಲ್ಲಿ ಕೆಲಸಕ್ಕೆ ನಿಲ್ಲುವುದು ಬೇಡ. ಹೌದಪ್ಪ. ಅದು ಅಲ್ಲದೆ ಹೋದ್ರೆ ನಾವು ಮಾಡುವ ಕೆಲಸ ಎಷ್ಟು, ನಮ್ಮ ನಿಷ್ಠೆ ಎಷ್ಟು, ಇದು ನಮಗೆ ಗೊತ್ತು, ಬಿಟ್ರೆ ದೇವರಿಗೆ ಗೊತ್ತುಂಟು. ಆದ್ರೆ ನಮ್ಮನ್ನು ಹಾಕಿಕೊಂಡ ಯಜಮಾನರು ಯಾವಾಗಲೂ ಕರೆದು ಏನ ಹಾಗಂದ್ರೇನು, ಹೀಗಂದ್ರೇನು, ಅದ್ಯಾಕೆ, ಇದ್ಯಾಕೆ ಇತ್ಯಾದಿಗಳನ್ನೇ ಹೇಳ್ತಾರೆ ಹೊರತಾಗಿ ನಮ್ಮ ಪ್ರಾಮಾಣಿಕ ಕೆಲಸವನ್ನು ಅವರು ಒಪ್ಪಿಕೊಳ್ಳುವುದಿಲ್ಲ ಸ್ವಾಮಿ. ಪ್ರಾಮಾಣಿಕ ಕೆಲಸವನ್ನು ಒಪ್ಪಿಕೊಳ್ಳದಿದ್ದ ಯಜಮಾನರ ಮನೆಯಲ್ಲಿ ನಾವು ಇದ್ರೆ ಎಷ್ಟು, ಅವರು ನಮಗೆ ಎಷ್ಟು ಕೊಟ್ಟರು ಎಷ್ಟು ಹೇಳಿ ನೋಡಿ. ಹಗಲಿಡೀ ಅಡುಗೆಯ ಕೆಲಸ, ರಾತ್ರಿಗೆ ಬಿದ್ರೆ ನಿದ್ದೆ ಬರ್ತದ ಸ್ವಾಮಿ. ಕೈ ಕಾಲುಗಳೆಲ್ಲ ಎಳೆಯುವುದು ಅಂದ್ರೆ ಜಗಿಯುವುದು ಸ್ವಾಮಿ. ಇದೆಲ್ಲ ಜಗುದು ಅಲ್ಲೇ ನಿಂತು ಹೋಗುವ ಆ ಸಮಯದಲ್ಲಿ ಬೆಳಗಾಗಿರ್ತದೆ. ಮತ್ತೆ ಆಳುಗಳಿಗೆ ಅಡುಗೆ ಮಾಡದಿದ್ರೆ ಉಪಾಯ ಇಲ್ಲ. ಇದನ್ನೆಲ್ಲ ಮಾಡಿಕೊಂಡಿದ್ದೇನೆ, ಏನು ಮಾಡುವ ಮನುಷ್ಯನಿಗೆ ಉದ್ಯೋಗ ಇಲ್ಲದಿದ್ದವ ಏನು ಪ್ರಯೋಜನ ಹೇಳಿ ಎನ್ನುವ ಕಾರಣದಿಂದ ಸಮಾಧಾನ ಪಟ್ಟುಕೊಂಡಿದ್ದೇನೆ. ಏನಂತೆ ಯಜಮಾನರು ಕರೆದ್ರ? ಆಯ್ತು ಹೋಗ್ತೇನೆ. ಹೋ ಯಜಮಾನರಿಗೆ ನಮಸ್ಕಾರ ಸ್ವಾಮಿ. ಕರೆದದ್ದು ಗೊತ್ತಾಯ್ತಾ ನಿನಗೆ? ಗೊತ್ತಾಯ್ತು, ಆದ್ರೂ ಬರುವಾಗ ಸ್ವಲ್ಪ ಹೊತ್ತಾಯ್ತು. ಯಾಕಂತ ಹೇಳಿದ್ರೆ ಕೆಲಸದಲ್ಲಿ ಇದ್ದಿದ್ದೆ, ಪಕ್ಕನೆ ಬಿಟ್ಟು ಬಂದ್ರೆ ಒಲೆ ಮೇಲೆ ಬಣಾಲೆಯನ್ನು ಇಟ್ಟಿದ್ದೆ, ಅದು ಕರಟಿ ಹೋಗ್ತದೆ ಎನ್ನುವ ಕಾರಣದಿಂದ ಬಿಟ್ಟು ಬರ್ಲಿಕ್ಕೆ ಆಗ್ಲಿಲ್ಲ. ಆದ್ರಿಂದ ತಡ ಆಯ್ತು. ಯಾಕೆ ಕರೆದ್ರಿ? ಹೌದೇನಾ? ಓ, ನೀನು ಮಾಡುವ ಕೆಲಸದ ಮೇಲೆ ನಿನಗೆ ನಿಷ್ಠೆ ಬೇಕು. ಈಗ ಒಂದು ದೊಡ್ಡ ಕೆಲಸ ಆದ್ರೆ ಪ್ರಶ್ನೆ ಬೇರೆ. ಒಂದು 100-200 ಮಂದಿಗೆ ದಿನಕ್ಕೆ ಅಟ್ಟು ಬಡಿಸುವುದಪ್ಪ, ಬಹಳ ಸುಲಭದಲ್ಲಿ ಆಗಬಹುದಾದ ಕೆಲಸ. ಇಷ್ಟು ಸಣ್ಣ ಕೆಲಸದಲ್ಲಿಯೂ ನೀನು ಸರಿಯಾಗಿ ಶ್ರಮ ವಹಿಸಿ ನಿಷ್ಠೆಯಿಂದ ಮಾಡುವುದಿಲ್ಲ ಅಂತ ಒಬ್ಬಿಬ್ಬರಲ್ಲ, ಮತ್ತೆ ಎಲ್ಲರೂ ದೂರುವವರೇ. ಈಗ ಮಾತಾಡ್ತಾ ಇರುವುದು ನನ್ನ ಅಡುಗೆ ಕೆಲಸದ ಬಗ್ಗೆಯಾ? ಅದಕ್ಕಾಗಿಯೇ ಹೇಳುವುದು. ಅಯ್ಯ, ದೂರು ಬಂತ. ಒಬ್ಬ ಹೇಳ್ತಾನೆ ಹುಳಿ ಇಲ್ಲ ಅಂತ, ಮತ್ತೊಬ್ಬ ಹೇಳ್ತಾನೆ ಉಪ್ಪು ಇಲ್ಲ ಅಂತ, ಇನ್ನೊಬ್ಬ ಹೇಳ್ತಾನೆ ತಿನ್ನುವುದಕ್ಕಾಗುವುದಿಲ್ಲ ಅಂತ. ಸಾಮಾನು ಕೊಡುವಲ್ಲಿ ನಿನಗೇನು ಹೆಚ್ಚು ಕಡಿಮೆ ನಾನು ಮಾಡುವುದಿಲ್ಲ. ಇಲ್ಲ, ನೀನು ಕೊಡುವ ಸಂಬಳದಲ್ಲಿ ಒಂದು ಚಿಕ್ಕಾಸನ್ನು ಉಳಿಸಿಕೊಳ್ಳುವುದಿಲ್ಲ. ಅಷ್ಟಾದ್ರೂ ಹೀಗೆ ಪಾಪದವರ ಆಳುಗಳ ಹೊಟ್ಟೆಗೆ ಯಾಕೆ ಹೊಡೆಯುತ್ತೀಯೋ? ಯಾರು? ನಾನಾ? ಮತ್ತೆ ಸರಿಯಾಗಿ ಅಡುಗೆ ಮಾಡಿ ಬಡಿಸಬೇಡುವನು ಅವರಿಗೆ. ಮಾಡಿದ ಅಡುಗೆ ರುಚಿ ಇಲ್ಲ ಅಂತ ಹೇಳುದಲ್ವಾ? ಹೌದು ಸ್ವಾಮಿ. ಆಲೋಚನೆ ಮಾಡಿ ನನ್ನ ಬಗ್ಗೆ ಸ್ವಲ್ಪ. ಏನು? ಒಂದೊಂದು ಕೆಲಸಕ್ಕೂ ಒಬ್ಬ ನಾನೇ ಮಿಸಿ, ಒಂದೊಂದು ಕೆಲಸಕ್ಕೆ ಒಬ್ಬ ನಾನೇ ಮಿಸಿ, ತಂದೆ ಈ ಪರಿಗೈದುದೇಕೆ, ತಂದೆ ಈ ಪರಿಗೈದುದೇಕೆ, ಸಂದೇಹ ಏತಕ್ಕೆ ಎನಗಿಯೇ ಒಬ್ಬನ, ಸಂದೇಹವೇತಕ್ಕೆ ಎನಗಿಯೇ ಒಬ್ಬನ, ಚಂದ ದೀಪಕ ಕೈವೇ ಒಂದೊಂದು ಕೆಲಸಕ್ಕೂ ಒಬ್ಬನ ನೇಮಿಸಿ, ತಂದೆ ಈ ಪರಿಗೈದುದೇಕೆ. ಯಜಮಾನ್ರೆ, ಏನೋ ನನ್ನ ಬಗ್ಗೆ ತಾವು ತಪ್ಪು ತಿಳ್ಕೊಳ್ಳದೆ ಇದ್ರೆ ನಾನು ಒಂದು ಮಾತು ಹೇಳ್ತೇನೆ ನಿಮಗೆ. ಏನು? ತಾವು ಕೊಡುವ ವಸ್ತುಗಳುಂಟಲ್ವ,
ಅದು ಯಾವುದು ನನಗೆ ಕಡಿಮೆ ಆಗಲಿಲ್ಲ. ಹಾಗಂತ ಇಲ್ಲಿಗೆ ಬಂದ ಮೇಲೆ ತಿಂಗಳಿಗೆ ಸರಿಯಾಗಿ ಸಂಬಳವೂ ಬಾರದೇ ಇದ್ದ ದಿನ ಇಲ್ಲ ಸ್ವಾಮಿ. ಆದರೆ ಇವರೆಲ್ಲ ಹೇಳ್ತಾ ಇದ್ದಾರೆ ಅಡುಗೆ ರುಚಿ ಆಗಲಿಲ್ಲ ಅಂತ ಹೇಳ್ತಾರೆ ಅಂತ ತಾವು ಹೇಳುವುದಲ್ವೇ? ಹೌದು ಯಜಮಾನ್ರೆ, ಅಡುಗೆ ಮಾಡುವ ಹಾಗೇ ಮಾಡಿದ್ದೇನೆ, ಬಡಿಸುವ ಹಾಗೇ ಬಡಿಸಿದ್ದೇನೆ. ಆದ್ರೆ ಇವರಿಗೆಲ್ಲ ಏನಾಗಿದೆ, ಯಾವಾಗಲೂ ತಿಂದದ್ದನ್ನೇ ತಿಂದು ಅಂದ್ರೆ ಅದೇ ರುಚಿಯನ್ನು ನೋಡಿ ನೋಡಿ ಈಗ ರುಚಿಯೇ ಇಲ್ಲ ಅಂತ ಆಗಿ ಹೋಗಿದೆ ಸ್ವಾಮಿ. ಇಂದೀಗ ನಾವು ಯಾವುದಾದ್ರೂ ಒಂದು ವಸ್ತುವನ್ನು ತಿಂದ್ರೆ ಮರು ದಿವಸ ಅದು ತಿನ್ನುವುದು ಬೇಡ, ಇನ್ನೊಂದು ತಿನ್ನುವ ಅಂತ ಆಗುದಿಲ್ವಾ? ಅದು ಹೌದು. ಹಾಗೆ ಇವರಿಗೆ ಬೇರೆ ಬೇರೆ ರೀತಿಯಲ್ಲಿ ನಾನು ಅಡುಗೆ ಮಾಡಿ ಹಾಕಿದ್ರೆ ನಿಮ್ಮಲ್ಲಿ ಯಾರು ಹೇಳ್ತಾ ಇರಲಿಲ್ಲ. ಆದ್ರೆ ಅವರು ಊಟ ಮಾಡಬೇಕು, ನಾನು ಸಂಬಳ ತೆಗೆದುಕೊಳ್ಬೇಕು, ಯಜಮಾನರಾದ ನೀವು ಕ್ಷೇಮದಲ್ಲಿ ಇರ್ಬೇಕಲ್ವಾ? ಈ ಎಲ್ಲ ಕಾರಣದಿಂದ ನಾನು ಹೀಗೆ ಅಡಿಗೆ ಮಾಡಿದ್ದು ಸ್ವಾಮಿ. ನನ್ನಿಂದ ಯಾವ ಅಪರಾಧ ಇಲ್ಲ. ಮತ್ತೆ ನೋಡಿ, ಈಗ ಒಂದು 100-200 ಅಂತ ಜನ ಹೇಳ್ತೀರಿ ನೀವು. ತೋಟದ ಕೆಲಸದಲ್ಲೇ 200 ಜನ ಇದ್ದಾರೆ, ಹೋಗಿ ಬರುವವರು ಬೇರೆ, ಇಲ್ಲಿ ನಿಮ್ಮ ಸೇವೆ ಮಾಡುವವರೆಲ್ಲ ಬೇರೆ. ಒಟ್ಟಿಗೆ ಒಂದು 300-350 ಜನ ಆಗ್ತದೆ ಸ್ವಾಮಿ. ಇವರಿಗೆಲ್ಲ ನಾನು ಅಡುಗೆ ಮಾಡಿ ಹಾಕಬೇಕಾ ಬೇಡವಾ? ನೀವು ಒಂದು ಕೆಲಸ ಮಾಡಿ, ಎಲ್ಲವರಿಗೂ ಒಂದೊಂದು ಆಳಿಗೆ ಮತ್ತೊಂದು ಆಳುಗಳನ್ನ ಸೇವೆಗಂತ ಕೊಟ್ಟು ಬಿಟ್ಟಿದ್ದೀರಿ. ಆಳಿಗೊಬ್ಬ ಕೈಯಾಳು. ಹೌದು. ನನಗೆ ಯಾರನ್ನಾದ್ರೂ ಕೊಟ್ಟಿದ್ದೀರಾ ಇಷ್ಟು ದಿನದವರೆಗೆ? ಹಾಗಂತ ನಾನು ಇದುವರೆಗೆ ನಾನು ವಿಷಯವನ್ನು ಹೇಳಿದ್ದೇನಾ? ಹೇಳಲಿಲ್ಲ. ಇನ್ನು ಮುಂದೆ ನನ್ನಿಂದ ಯಾವ ತೊಂದರೆಯೂ ಆಗಬಾರದು. ಮಾತ್ರ ಅಲ್ಲ, ಉಣ್ಣುವವರಿಗೂ ಸರಿಯಾದ ಊಟ ಬಡಿಸಬೇಕು ಅಂತಿದ್ರೆ ಯಜಮಾನ್ರೆ, ನನಗೆ ಒಂದು ಬೇರೆ ಜನ ಕೊಡ್ತೀರಾ? ನನ್ನಿಂದ ಒಬ್ಬನಿಂದ ಇಷ್ಟೆಲ್ಲ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಸರಿಯಪ್ಪ, ಸರಿ. ಈ ಅಡುಗೆ ಕೆಲಸ ಇಷ್ಟು ಕಷ್ಟ ಉಂಟು ಅಂತ ನನಗೆ ಅನುಭವಕ್ಕೆ ಬಂದದ್ದು ನೀನು ಹೇಳಿದ ಮೇಲೆ. ಯಾಕಂದ್ರೆ ನನಗೆ ಅಟ್ಟು ಅಭ್ಯಾಸ ಇಲ್ಲ. ಹೌದಪ್ಪ. ಅಥವಾ ನಿನ್ನ ಕೆಲಸದ ಮೇಲೆ ನಾನು ನಿಗಾ ವಹಿಸಿದ್ದು ಇಲ್ಲ. ತಾವು ಒಳ್ಳೆಯವರು, ತಮ್ಮ ಒಳ್ಳೆಯ ಗುಣದಿಂದ ನಾನು ಇಷ್ಟು ದಿವಸ ಹೇಳಲೂ ಇಲ್ಲ ಸ್ವಾಮಿ. ಪ್ರಾಮಾಣಿಕವಾಗಿ ದುಡಿತಾ ಇದ್ದಾನೆ ಅಂತ ನಿನ್ನ ಮೇಲೆ ಯಾವ ಸಂಶಯವನ್ನು ತಳೆಯಲಿಲ್ಲ. ಹೌದು. ಒಬ್ಬರಲ್ಲ ಇಬ್ಬರಲ್ಲ ಎಲ್ಲರೂ ಬಂದು ಹೇಳಿದಾಗ ಯಾಕೆ ಹೀಗಾಯಿತು? ಸರಿ. ಅಷ್ಟೂ ಮಂದಿಗಳಿಗೆ ಅಟ್ಟುಬಡಿಸುವುದು ನಿಜವಾಗಿಯೂ ಕಷ್ಟದ ವಿಚಾರ, ಭಾರಿ ಕಷ್ಟ. ಸತ್ಯ ಹೇಳಿದ್ರೆ ನನಗೀಗ ಕೂತ್ಕೊಂಡ್ರೆ ಹೇಳಲಿಕ್ಕೆ ಆಗುದಿಲ್ಲ, ಎದ್ರೆ ಕೂತ್ಕೊಳ್ಳಿಕ್ಕೆ ಆಗುದಿಲ್ಲ. ಈ ಪ್ರಾಯದಲ್ಲೇ ಹೀಗಾದ್ರೆ ಮುಂದೆ ಹೇಗೆ ಹೇಳಿ? ಆದರೆ ಏನು ಮಾಡುವ, ಈಗಿನ ಕಾಲದಲ್ಲಿ ದೊಡ್ಡ ಕೆಲಸಕ್ಕಾದ್ರೂ ಜನ ಸಿಗ್ತದೆ, ಈ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ಜನ ಸಿಕ್ಕುವುದಿಲ್ಲ. ಅದೌದು. ದೊಡ್ಡ ಕೆಲಸಕ್ಕೆಲ್ಲ ಅರ್ಹತೆ ಇಲ್ಲದೆ ಇದ್ರೂ ತಾನು ಮಾಡ್ತೇನೆ ಅಂತ ಹೇಳುವವರೇ ಇರುವುದು. ಹೌದೌದು. ಈ ಸಣ್ಣ ಕೆಲಸಕ್ಕಾಗುವಾಗ ಆಳುಗಳನ್ನು ಹುಡುಕುವುದಲ್ಲಿ ಜನ ಸಿಕ್ಕುವುದಿಲ್ಲ. ಸಿಕ್ಕಿದ ಜನರು ಕೆಲಸ ಮಾಡುವುದಿಲ್ಲ, ನಮ್ಮಲ್ಲೇ ಮಾಡಿಸುವವರೇ ಸಿಕ್ಕುವುದು. ನಿನ್ನ ಕೈಯಾಳು ಆದ್ರೆ ನಿನ್ನ ಹತ್ರವೇ ಮಾಡಿಸ್ತಾನೆ. ಹೌದೌದು ಹೌದೌದು. ಹಾಗಾಗಿ ಪಾಪದವನು ಆಗಬೇಕು. ಹೌದು. ಅಂತ ಯಾರಾದ್ರೂ ಸಿಕ್ಕಿದ್ರೆ ಹೌದು, ನಿನಗೊಂದು ಜನ ಒದಗಿಸಿ ಕೊಡುವ. ಅಂದ ಹಾಗೆ ಇವತ್ತು ಸಂತೆ ಬದಿಗೆ ಹೋದ್ರೆ ಬೇರೆ ಬೇರೆ ವ್ಯವಹಾರಕ್ಕೆ ಬಂದವರು ಇರ್ತಾರೆ. ಯಾರಾದ್ರೂ ನಮ್ಮ ದೊಡ್ಡಸ್ತಿಕೆಗೆ ಆದ್ರೂ ಬಗ್ಗಿ ನಾವು ಕೊಡುವ ಸಂಬಳಕ್ಕಾದ್ರೂ ಅದರ ಆಸೆಯಿಂದಲಾದ್ರೂ ಸಿಗುತ್ತಾರ ನೋಡುವ. ನೋಡಿ ನಿನಗೆ ಒದಗಿಸಿ ಕೊಡ್ತೇನೆ ನಾನು. ಸಿಕ್ಕಿದ್ರೆ ಕರೆದುಕೊಂಡೇ ಬರುವುದು. ಹೌದು. ಹಾಗಾದ್ರೆ ಯಜಮಾನ್ರೆ, ನನ್ನದೊಂದು ಮಾತು, ನೀವೀಗ ಪೇಟೆಗೆ ಹೋಗ್ತೀರಲ್ವಾ, ನಿಮ್ಮೊಟ್ಟಿಗೆ ನಾನೂ ಬರಲ್ಲ. ನಿನಗೆ ಎಂಥ ಜನ ಬೇಕು ಅಂತ ನೀನೇ ಆಯ್ಕೆ ಮಾಡಿದ್ರೆ ಸರಿ. ಹಾಗಾದ್ರೆ ಹಾಗೆ ಮಾಡುವ. ತಂದೆ ತಾಯಿಯ ಅಂದೆ ಕಳೆದೀಗ, ತಂದೆ ತಾಯಿಯ ಅಂದೆ ಕಳೆದೀಗ, ಸುಂದರಾನನೆ ಸುಂದರಿಯುತ, ಸುಂದರಾನನೆ ಸುಂದರಿಯುತ, ನೊಂದುಕೊಳ್ಳುತ್ತಲೇ ದಾತರಿಲ್ಲದೆ, ನೊಂದುಕೊಳ್ಳುತ್ತಲೇ ದಾತರಿಲ್ಲದೆ ಬೆಂದೆನೇನುತ, ನಾನೇಕೆ ಬಡವನು, ನಾನೇಕೆ ಪರದೇಶಿ,
ಎಂಬುದೊಂದು ಆಡುಮಾತು. ಬಡವನಲ್ಲಿ ಬೇರೆ ಯಾವ ಪ್ರತಿಭೆ ಅರ್ಹತೆ ಇಲ್ಲದೆ ಹೋದರೂ ಅವನು ಮಾನ್ಯನಾಗುವುದಿಲ್ಲ. ಅದರಲ್ಲಿಯೂ ಹೆಣ್ಣಾಗಿ ಬಡತನದಲ್ಲಿ ಹುಟ್ಟಿದರೆ ಅವಳ ಬಾಳು ನಾಯಿಯ ಪಾಡು. ಏಕೆಂದರೆ ಸುತ್ತಲೂ ಹದ್ದಿನ ದೃಷ್ಟಿ ಇಟ್ಟುಕೊಂಡು ತಿರುಗುವವರೇ ಹೆಚ್ಚು ಸ್ವಾಮಿ. ಹೆಣ್ಣೊಬ್ಬಳು ಕವಿಯ ಕಣ್ಣಿಗೆ ಬಿದ್ದರೆ ಕಾವ್ಯವಾಗ್ತಾಳೆ, ಕಾಮ್ಯ ಕಣ್ಣಿಗೆ ಬಿದ್ದರೆ ದುರಂತ ಕಥೆಯಾಗಿ ಮಾರ್ಪಡ್ತಾಳೆ. ಕೆಲವರೆಲ್ಲ ಹೇಳ್ತಾರೆ ಸ್ವಾಮಿ, ಹುಡುಗಿಯರು ನವ್ಯ ಕವನದ ಹಾಗೆ ಅರ್ಥವಾಗದಿದ್ದರೂ ಮೆಚ್ಚುಗೆ ಆಗುತ್ತಾರೆ. ಆದರೆ ಹೆಣ್ಣನ್ನು ಮೆಚ್ಚುವ ಪುರುಷರು ಈ ಹೆಣ್ಣಿನ ಬಗ್ಗೆ ಅರ್ಥವೇ ಮಾಡಿಕೊಳ್ಳುವುದಿಲ್ಲ ಎಂಬಂತಹ ಒಂದು ಚಿಂತೆ ನನ್ನನ್ನು ಕಾಡುತ್ತಾ ಇದೆ. ಏನೇ ಇರಲಿ ಸ್ವಾಮಿ, ಈ ಪ್ರಪಂಚದಲ್ಲಿ ಎಲ್ಲದರ ಬಗ್ಗೆ, ಎಲ್ಲರ ವಿಷಯ ಬಗ್ಗೆ ಮಾತಾಡ್ತಾ ಹೋದ್ರೆ, ಯೋಚಿಸ್ತಾ ಹೋದ್ರೆ ಬೇಕಾದಷ್ಟಿದೆ. ಇರ್ಲಿ, ಉದರ ಪೋಷಣೆಗಾಗಿ ಎಂದಿನಂತೆ ಇಂದು ಕೂಡ ಒಂದು ಉದ್ಯೋಗವನ್ನು ಅರಸುತ್ತಾ ನಾನು ಹೊರಟಿದ್ದೇನೆ. ಇವತ್ತಾದ್ರೂ ನನಗೆ ಉದ್ಯೋಗ ಸಿಗ್ತದಾ ಅಂತ ನೋಡುವ. ಬರುತ್ತ ಮಾರ್ಗದಿ ಕಂಡು ಚಂದ್ರನೋ, ಬರುತ್ತ ಮಾರ್ಗದಿ ಕಂಡು ಚಂದ್ರನು ಪರಮ ಸುಂದರಿಕೆಯನೋ, ಪರಮ ಸುಂದರಿ ಈಕೆಯನು ನಾ ಭರದಿ ಎನ್ನಯ ಮನೆಗೊಯ್ದರೆ, ಸರ್ವ ಕೆಲಸಕ್ಕೂ ದಕ್ಕುವಳು ಈಕೆ, ಸರ್ವ ಕೆಲಸಕ್ಕೂ ದಕ್ಕುವಳು. ಇನ್ನೇನೆನು ತಾ ನುಡಿಸಿದನು ಸುಂದರಿಯನು. ಕೋಚ, ಓ, ಬಹಳ ದೊಡ್ಡ ಸಂತೆ. ಹೌದೌದು, ಭಾರಿ ಜನ ಸೇರಿದ್ದಾರೆ. ಭಾರಿ ಜನ ಸೇರಿದ್ರಿಂದಲೇ ಸಂತೆ. ಹೌದು. ಆದ್ರೆ ಹಾ, ಈ ಇಷ್ಟೂ ಜನಗಳ ಮಧ್ಯದಲ್ಲಿ ಆ ಒಂದು ಹುಡುಗಿಯನ್ನು ನೋಡಿದ್ಯಾ? ಹೌದು, ಅಲ್ಲಿ ಒಬ್ಬಳೆ ನಿಂತಿದ್ದಾಳಲ್ಲ, ಬಹಳ ಚೆಲುವೆ ಇದ್ದಾಳೆ. ಏನೋ ಆಲೋಚನೆ ಮಾಡ್ತಾ ಇದ್ದಾಳೆ. ಹೌದು, ಆವಾಗದಿಂದ ನೋಡ್ತಾ ಇದ್ದೇನೆ ನಾನು. ಹಾಗಂತ ಯಾವ ವಸ್ತು ತಕೊಳ್ಳುವುದಿಲ್ಲ. ಆಚೆ ಈಚೆಯಿಂದ ಕೆಲವು ಪಡ್ಡೆ ಹುಡುಗರು ಹೌದೌದು ಅವಳತ್ತಲೇ ನೋಡ್ತಾ ಇದ್ದಾರೆ. ನೋಡಿ, ಅವರ ಹಿಂದೆ ಮುಂದೆ ಎಷ್ಟು ಜನ ಹುಡುಗರ ಗುಂಪು ನೋಡಿ. ಕೆಲವು ಸುತ್ತು ಬರುವುದು, ಹೌದೌದು, ಬಂದಲ್ಲಿಯೇ ಬರುವುದು, ಬಂದಲ್ಲಿಯೇ ಬರುವುದು, ಕಾರಣ ಇಲ್ಲದೆ ತಿರುಗುವುದು. ಹೌದು, ಅಲ್ಲಿಯೇ ಬದಿಯಲ್ಲಿದ್ದ ಅಂಗಡಿಯವನಿಗೆ ಈ ಹುಡುಗರದ್ದು ಕೆಲವು ವ್ಯಾಪಾರ ಆಯ್ತು. ಹೌದು, ಅವರು ತಿನ್ನುವುದಲ್ಲದೆ ಬೇರೆಯವರಿಗೆ ತೆಗೆಸಿ ಕೊಡುವುದು ಉಂಟು ನೋಡಿ. ಹೌದು ಹೌದೌದು. ಯಾರಿರ್ಬೋದು ಹುಡುಗಿ? ಅಲ್ಲ, ಅದೇ ಸುಮ್ಮನೆ ನಿಂತಿದ್ದಾಳಲ್ಲ. ಅವಳು ನಿಂತಿರುವ ಕ್ರಮ ನೋಡಿದ್ರೆ ಬಹುಶಃ ಏನೋ ಒಂದು ಚಿಂತೆಯಲ್ಲಿ ಇರಬೇಕು. ಹೌದಪ್ಪ, ಹಾಗಂತ ಹುಡುಗರ ಮುಖವನ್ನು ನೋಡುವುದೇ ಇಲ್ಲ ಅವಳು. ಒಳ್ಳೆ ಮರ್ಯಾದಸ್ಥರ ಹುಡುಗಿ ಇರಬೇಕು. ಹಾಗೆ ಕಾಣ್ತದೆ ಮುಖ ನೋಡಿದ್ರೆ. ಏನೋ ಯಾರು ಏನೇ ಆಗಲಿ, ಇವಳನ್ನು ನಮ್ಮ ಮನೆಗೆ ಕರ್ಕೊಂಡು ಹೋದ್ರೆ ಈಗ ನಿನಗೆ ಅಡಿಗೆಗೊಂದು ಕೈಯಾಳೂ ಆಯ್ತು. ಹೌದು, ಮತ್ತೆ ನನಗೂ ಎಲ್ಲಾ ಕೆಲಸಕ್ಕೂ ಹೌದಪ್ಪ ಅನುಕೂಲ ಆಗುತ್ತೆ. ಹೌದು, ನೀವು ಯಜಮಾನರಲ್ವಾ? ಹೌದು ಹೌದು. ಹಾಗಾಗಿ ಸರ್ವ ಕೆಲಸಕ್ಕೆ ಅನುಕೂಲವಾದೀತು. ಹೌದು, ಅಂದ್ರೆ ಹೆಚ್ಚು ದುಡಿಸಬೇಕು ಅಂತಲ್ಲ, ಬೇಕಾದ ಹಾಗೆ ಬಳಸಿಕೊಳ್ಳಬಹುದು ಮನೆಯ ಪರಿಚಾರಿಕೆಯಾಗಿ. ಈಗ ನನ್ನ ಹಾಗೆ ಗಂಡಸರೇ ಕೆಲಸಕ್ಕೆ ಬಂದ್ರೆ ಈ ಅಡುಗೆ ಕೆಲಸ ಕೈಯಾಳಾಗಿಯೇ ಇರುದಲ್ವಾ? ಇವಳು ಹೆಣ್ಣಲ್ವಾ? ಹೌದು, ಎಲ್ಲಾ ಕೆಲಸಕ್ಕೂ ಆದೀತು. ಈಗ ಒಂದು ಕಸ ಗುಡಿಸಬೇಕಪ್ಪ, ಅದಕ್ಕಾಗ್ತದೆ. ಮುಸ್ರೆ ತಿಕ್ಲಿಕ್ಕೆ ಆಗ್ತದೆ. ಅದೆಲ್ಲ ಬೇಕಾದ್ರೆ ತೋಟಕ್ಕೆ ಹೋಗಿ ಹೂ ತಗೊಂಡು ಬಾ ದೇವ್ರ ಪೂಜೆಗೆ ಅಂತೇಳಿ ಅದಕ್ಕೂ ಆಗ್ತದೆ. ಎಲ್ಲಾ ಕೆಲಸಕ್ಕೆ ಆಗ್ತದೆ. ಮತ್ತೆ ಹೇಗೆ ನನ್ನ ತಲೆ ಓಡಿದ್ದು ಅಲ್ಲ, ಅದೇ ನಿಮ್ಮ ತಲೆ ಇಷ್ಟು ಬೇಗ ಅಷ್ಟು ಓಡಿತಲ್ಲ, ಅದು ನನಗೆ ಗೊತ್ತಾಯ್ತು ಈಗ. ಹಾಗಾದ್ರೆ ಯಾರು ಅಂತ ಕೇಳುವ. ಹೌದೌದು, ನೀವೇ ಮಾತಾಡಿಸಿ. ಹುಡುಗಿ, ಯಾರು ನೀ ಸುಂದರಿ ಓರ್ವಳೆ ಯಾರು ನೀ ಸುಂದರಿ ಓರ್ವಳೆ ತಾಕೆ ನಿಂತೆ, ಓರ್ವಳೆ ತಾಕೆ ನಿಂತೆ, ಊರದಾವುದು ತಂದೆ ತಾಯಿ ನಿನ್ನ, ಊರದಾವುದು ತಂದೆ ತಾಯಿ. ಭಾರಿ ಚಿಂತೆಯಾದೇಕೆ, ಭಾರಿ ಚಿಂತೆಯಾದೇಕೆ ನಾರಿ ನಿನ್ನಾಯ ಬೆಸರ ಬೋರಾನೆ ಬೇ ಎನಲೋ.
ಹುಡುಗಿ ಸ್ವಾಮಿ. ಸಿಂಗಾರ ಮಾಡಿದ್ರೆ ಹಾ. ಕತ್ತೆಯಾದರೂ ಚಂದ ಕಾಣ್ತದೆ ಓಹೋ. ಅಲ್ವೇನೋ? ಅದರಲ್ಲಿಯೂ ಪ್ರಾಯದ ಕಾಲದಲ್ಲಿ ಹಾಗೇ ಅಂತೆ. ಯಾಕೆ ಹೇಳಿದೆ ನಾನು? ಇವಳು ಹಾ, ನಿರಾಭರಣ ಸುಂದರಿ. ಹೌದೌದು. ಹೆಚ್ಚೇನು ಮೈ ಮೇಲೆ ಒಡವೆಗಳಿಲ್ಲ, ಏನಿಲ್ಲ ಪಾಪ. ಒಂದು ಸಾಧಾರಣದ ಸೀರೆಯನ್ನು ಹುಟ್ಟಿದ್ದಾಳೆ. ಹೌದೌದು. ಆದರೆ ಸಹಜವಾದ ಚೆಲುವು ನಿನ್ನದು. ಹಾ, ಪರಮಾಶ್ಚರ್ಯ ಆಗಿ ಹೋಯಿತು ನನಗೆ. ಏನ್ ಸ್ವಾಮಿ? ನಿನ್ನ ವೇಷಭೂಷಣ ನೋಡುವಾಗ ಆ. ಬಡವರ ಮನೆ ಹುಡುಗಿ ಇರಬೇಕು ಸಂಶಯವೇ ಬೇಡ ಅದ್ರಲ್ಲಿ. ತರ್ಕಿಸಲಿಕ್ಕೆ ಆಗ್ತದೆ. ಹೌದು. ಹಾಗಂತ ಈ ಚೆಲುವು ನೋಡುವಾಗ ಹಾ. ಬಡವರ ಮನೆಯಲ್ಲಿಯೂ ಇಂತಹ ಚೆಲುವೆ ಹುಟ್ಟಬಹುದೇ? ಓಹೋ. ಅಲ್ಲ, ಆಶ್ಚರ್ಯ, ಆಶ್ಚರ್ಯ. ಬಡವರಿಗೆ ಚಂದದ ಮಕ್ಕಳು ಹುಟ್ಟಬಾರದು ಅಂತ ಇಲ್ಲ, ಹಾಗೇನಿಲ್ಲಪ್ಪ. ಆದರೂ ಹುಟ್ಟಿದ ಚಂದ ಉಳಿಯುವುದಿಲ್ಲ ಕೆಲವು. ಹೌದು. ಹಾಗೆ ನಿನಗೆ ನಿನ್ನ ಸೌಂದರ್ಯವನ್ನು ಕಂಡಾಗ ಹಾ. ಸಂತೋಷ ಆಯಿತು. ಓಹೋ. ಆದರೆ ನಿನ್ನ ಪರಿಸ್ಥಿತಿಯನ್ನು ಗಮನಿಸಿದಾಗ ಏನೋ ಅಪ್ರಿಯವಾದದ್ದು ನಿನ್ನ ಬದುಕಿನಲ್ಲಿ ನಡೆದಿದೆ ಅಂತ ಅನ್ನಿಸ್ತದೆ. ಹಾ ಹಾ. ಚಂದ್ರನ ಹಾಗೆ ಪ್ರಕಾಶಿಸುತ್ತಿರುವಂತಹ ನಿನ್ನ ಮುಖಕ್ಕೆ ಈಗ ನಾನು ಕಾಣುತ್ತಿರುವಾಗ ರಾಹುಗ್ರಹಣವಾಯಿತು. ಯಾಕೆ ಈ ಚಿಂತಾಕ್ರಾಂತ ಸ್ಥಿತಿ? ಯಾಕೆ? ನಾವು ನಿನ್ನನ್ನು ದೂರದಿಂದ ಗಮನಿಸಿಯೇ ಬಂದದ್ದು. ಹೌದೌದು. ಅಯ್ಯೋ ಪಾಪವೇ ಅಂತ ಅನ್ನಿಸಿ. ನಿನ್ಗೆ ಏನು ಸಂಕೋಚ ಬೇಡ. ಹೌದು. ನೋಡು, ಆಚೆ ಈಚೆ ಎಲ್ಲ ಹುಡುಗರು ನಿಂತಿದ್ದಾರಲ್ಲ, ಅವ್ರು ಹಾಗೆ ನಾವು ಮಾತಾಡಿಸುದಲ್ಲ. ಹೌದು. ನಿನ್ನ ಮುಖ ನೋಡಿಯೇ ನಾವು ಮಾತಾಡಿಸು, ಪಾಪದವಳು ಅಂತ. ಹೌದು. ಏನು ಏನು ಯಾಕೆ ಇಲ್ಲಿ ನಿಂತಿದ್ದಿ? ನನ್ನ ಪರಿಚಯ ನಿಮಗೆ ಬೇಕೇ ಸ್ವಾಮಿ? ಹೌದು. ಹೇಳು ಹೇಳು, ಯಾವ ದಾಕ್ಷಣ್ಯ ಬೇಡ, ಹೇಳು. ಬೆಟ್ಟದ ಮೇಲಿಂದ ಬಂದೆ ನಾ ಇಲ್ಲಿಗೆ, ಘಟ್ಟದ ಮೇಲಿಂದ ಬಂದೆ ನಾ ಇಲ್ಲಿಗೆ, ಹುಟ್ಟಿಸಿದನ ದೇವ ಬಲ್ಲಾಯೆ, ಹೊಟ್ಟೆ ಪಾಡಿಂಗಾಗಿ ಊರೂರು ಅಲೆಯುವೆಯೇ, ಹೊಟ್ಟೆ ಪಾಡಿಂಗಾಗಿ ಊರೂರು ಅಲೆಯುವೆಯೇ, ಕೆಟ್ಟೆ ನಿಲ್ಲಿಯ ಗಜೀವಿಂದ. ಸ್ವಾಮಿ, ಯೋಚಿಸಿರುವಂತ ನನ್ನ ಹತ್ತಿರ ಬಂದು ನಾನು ಯಾರು ಎಂಬ ಪ್ರಶ್ನೆಯನ್ನು ನನ್ನ ಮುಂದೆ ಇಡ್ತಾ ಇದ್ದೀರಿ. ಹೌದು. ಹೇಗೆ ಹೇಳಬೇಕೆನ್ನುವುದೇ ನನಗೆ ಗೊತ್ತಾಗ್ತಾ ಇಲ್ಲ ಸ್ವಾಮಿ. ನನ್ನ ಯಾವ ಮನೆಯ ವಿಳಾಸವನ್ನು ನಿಮಗೆ ನಾನು ಹೇಳಲಿ? ಹಾಗಾದ್ರೆ ಹಲವು ಮನೆ ಉಂಟೆ? ಹಾಗಲ್ಲ, ಹಾ. ಹಲವು ಮನೆಯಲ್ಲಿ ಕೆಲಸಕ್ಕಾಗಿ ನಾನು ಸುತ್ತಾಡುತ್ತಿರುವವಳು. ಇಷ್ಟು ತನಕ ಯಾವ ಮನೆಯಲ್ಲೂ ಕೆಲಸ ಸಿಗದೆ ಹೊಟ್ಟೆಗೆ ಅನ್ನ ಇಲ್ಲದೆ ಹೀಗೆ ಸಂಚರಿಸ್ತಾ ಸಂಚರಿಸ್ತಾ ಇಲ್ಲಿವರೆಗೆ ನಾನು ಬಂದವಳು. ಹಾಗಾದ್ರೆ ಊರು ಯಾವುದು ಅಂತ ನೀವು ಕೇಳಬಹುದು ಸ್ವಾಮಿ. ಮೇಲಿನ ಘಟ್ಟದಿಂದ ಕೆಳಗಿಳಿದು ನಾನು ಬಂದವಳು ಉದ್ಯೋಗದ ನಿಮಿತ್ತವಾಗಿ. ಹಾ, ಘಟ್ಟದಿಂದ ಬಂದವಳು. ಘಟ್ಟದ ಮೇಲಿಂದ ಇಳಿಯುವುದು ಭೂತ ಅಲ್ವೇನೋ? ಹೌದು. ಊರಿನಲ್ಲಿ ಸೋತವ ಹೊಟ್ಟೆ ಪಾಡಿಗಾಗಿ ಘಟ್ಟಕ್ಕೆ ಹೋಗುವುದುಂಟು. ಹೆಚ್ಚಿನವರೆಲ್ಲ ಘಟ್ಟಕ್ಕೆ ಹೋಗಿ ಉದ್ಯೋಗ ಮಾಡುದುಂಟು. ಇವಳು ಹಾಗೆ ಅಲ್ಲ, ಇದೇನು? ಘಟ್ಟದಿಂದಲೇ ಇಲ್ಲಿಗೆ ಬಂದ್ಲಲ್ಲ. ಹೌದು ಸ್ವಾಮಿ. ಅಲ್ಲ, ಕೆಲವರು ಊರಿನಲ್ಲಿದ್ದವರು ಘಟ್ಟಕ್ಕೆ ಹೋಗ್ತಾರೆ. ಹೌದು. ಯಾಕೆ? ಹಾ. ಅದು ಹೆಂಡತಿ ಮನೆ ಉಂಟು ಎನ್ನುವ ಕಾರಣದಿಂದ ಹಾಗೆ ಹೋಗುವವರು. ಹೌದು. ಇದು ಹಾಗಲ್ಲ. ಘಟ್ಟದಿಂದ ಇಳಿದು ಬಂದೆ ನೀನು. ನಿರ್ಗತಿಗಳಾದಂತಹ ನಾನು ಉದ್ಯೋಗವನ್ನು ಅರಸ್ತಾ ಇಲ್ಲಿವರೆಗೆ ಬಂದೆ. ಹಾಗಾದ್ರೆ ನನ್ನ ತಂದೆ ತಾಯಿಗಳು ಯಾರು ಅಂತ ಕೇಳಬಹುದು ಸ್ವಾಮಿ. ಮನುಷ್ಯ ಜನ್ಮ ತಾಳಿದ್ದರಿಂದ ನನಗೂ ಒಂದು ತಂದೆ ತಾಯಿಗಳು ಇದ್ದಿದ್ದರು ಎನ್ನುವುದನ್ನು ಮಾತ್ರ ನಾನು ಹೇಳುವುದಕ್ಕೆ ಸಾಧ್ಯವಾಗುತ್ತದೆ. ಹುಟ್ಟಿದ ಅಂದಿನಿಂದ ನಾನು ತಂದೆ ತಾಯಿಗಳ ಮುಖವನ್ನು ನಾನು ನೋಡಿದವಳಲ್ಲ ಸ್ವಾಮಿ. ಒಟ್ಟು ಹೇಳುವುದಿದ್ರೆ ಬಡತನದ ಬೇಗುದಿಯಲ್ಲಿ ಬೆಂದು ನೊಂದು ಕರಟಿ ಕಮರಿ ಹೋದ ಜೀವನ ನನ್ನದು ಸ್ವಾಮಿ. ಉದ್ಯೋಗಕ್ಕಾಗಿ ಇಲ್ಲಿಯವರೆಗೆ ಬಂದಿದ್ದೇನೆ. ಇದು ನನ್ನ ವಿಳಾಸ. ಪಾಪ ಪಾಪ ಪಾಪ, ಅಯ್ಯೋ ಪಾಪ ಅಂತ ದೇವರಾಣೆ. ಇವಳು ಮಾತು ಕೇಳುವಾಗ ನನಗೇ ಕಣ್ಣಲ್ಲಿ ನೀರು ಬರ್ತದೆ. ಯಾರಿಗಾದ್ರೂ ಹಾಗಾಗಬೇಕು ಅಲ್ವಾ? ಈ ಪ್ರಾಯದಲ್ಲಿ ಹೀಗಾಗಬಾರದು. ಛ ಈ ಪ್ರಾಯದಲ್ಲಿ ಹೇಳುವವರು ಕೇಳುವವರಿಲ್ಲ ಅಂತ ಹೇಳಿದ್ರೆ ಇನ್ನು ಪ್ರಾಯ ಆದವರನ್ನು ಯಾರು ಕೇಳ್ತಾರಪ್ಪ? ಇವಳ ತಾಯಿಯ ಬಸಿರಿಗೆ 3 ತಿಂಗಳಾಗಿದ್ದಾಗಲೇ ಇವಳ ಅಪ್ಪ ಸತ್ತು ಹೋದನೋ ಏನೋ. ಹೌದೋ ಏನು? ಅಲ್ಲದೆ ಇದ್ರೆ ಹೀಗಾಗುವುದಕ್ಕಿತ್ತೆ. ಮತ್ತೆ ಯಾರಾದ್ರೂ ಒಬ್ರು ಇದ್ದಿದ್ರು ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಇವಳನ್ನು ಪ್ರಸವಿಸಿದವಳು ಮರುಕ್ಷಣದಲ್ಲೇ ಅಸುನೀಗಿದಳು. ಇದ್ರೂ ಇರಬಹುದು. ಏನೋ ಒಂದಂಥದ್ದಾಗಿದೆ. ಹೌದೌದು. ವಿಧಿ ಬಹಳ ಕ್ರೂರವಪ್ಪ. ಕೆಲವರಿಗೆ ಹಾಗೆ ಆಗ್ತದೆ. ಪ್ರಸವಿಸಿದ ಹಸೆಯಲ್ಲೇ ಹಸುನೀಗುದಿರ್ತದಂತ. ಆ ದೌರ್ಭಾಗ್ಯ ಇರ್ತದೆ. ಹಾಗೆ ಇವಳಿಗಾಯ್ತೋ, ಯಾವ ಜನ್ಮದಲ್ಲಿ ಇವಳು ಮಾಡಿದ ಪಾಪವನ್ನು ಈ ಜನ್ಮದಲ್ಲಿ ಅನುಭವಿಸುವುದಕ್ಕೆ ಹಾಗಾಯ್ತೋ ಹೇಳುವುದಕ್ಕೆ ಬರುವುದಿಲ್ಲ. ಅದಲ್ಲದೆ ಇದ್ರೆ ಈ ಸಂತೆಗೆ ಬರ್ಬೇಕಾ ಇವಳು? ನಿನ್ನ ಹೆಸರೇನಂದೆ? ನನ್ನ ಹೆಸರು ಸುಂದರಿ ಅಂತ ಕರೀತಾ ಇದ್ದಾರೆ. ಸುಂದರಿ ಎನ್ನುವುದು ನಿನ್ನನ್ನು ನೋಡುವಾಗಲೇ ಗೊತ್ತಾಗುತ್ತೆ. ರೂಪಕ್ಕೆ ಸರಿಯಾದ ಹೆಸರು ಇವಳ ಅಪ್ಪ ಅಮ್ಮ ಇಟ್ಟದಲ್ಲ, ಖಂಡಿತ ಊರಿನವರೇ ಇಟ್ಟದೆ. ನೋಡಿಯೇ ಈ ಹೆಸರು ಆಗ್ಲಿ. ಹಾಗಾದ್ರೆ ನಿರ್ಗತಿಗಳು ಅಂತಾಗುವಾಗ
ಇವಳಿಗೊಂದು ಕೆಲಸ ನಾವು ಕೊಟ್ರೆ ಏನು, ಹೇಗೂ ನಮಗೆ ಕೆಲಸಕ್ಕೆ ಜನದ ಅಗತ್ಯವೂ ಉಂಟು. ಹೌದು ಹೌದು ಹೌದು. ಯಾಕಂತ ಹೇಳಿದ್ರೆ ಜನ ನಮ್ಗೆ ಬೇಕು, ಅವಳಿಗೂ ಒಂದು ಕೆಲಸ ಬೇಕಲ್ವಾ, ಒಂದು ನೆಲೆ ಬೇಕು. ಹೌದು ಹೌದು ಹೌದು. ಹಾಗಾಗಿ ಸುಂದರಿ, ಸ್ವಾಮಿ, ನಾನು ಈ ಕಾಪು ಗುತ್ತಿನ ಯಜಮಾನ. ಓಹೋ, ನನ್ನ ಒಳ್ಳೆಯತನ ಎಷ್ಟು ಎನ್ನುವುದನ್ನು ಇವನಂತಹ ಅದೆಷ್ಟು ಆಳುಗಳಿಂದ ನೀನು ಕೇಳಿದರೆ ನಿನಗೆ ಅರ್ಥವಾದೀತು. ನೀವು ಎಷ್ಟು ಒಳ್ಳೆಯವರು ಅಂತೇಳಿ ನಿಮ್ಮ ಮಾತನ್ನು ಕೇಳುವಾಗಲೇ ಗೊತ್ತಾಗ್ತದೆ ಸ್ವಾಮಿ. ಬಡವರನ್ನು ಕಂಡು ಹಾ ಅನುಕಂಪದಿಂದ ಹಾ ಆಧರಿಸುವವ ನಾನು. ಆಹಾ, ಬಹಳಷ್ಟು ಮಂದಿ ಆಳುಗಳು ನಮ್ಮಲ್ಲಿದ್ದಾರೆ. ಹೌದೇ? ಅವರ ಯೋಗಕ್ಷೇಮವನ್ನು ನೋಡಿಕೊಳ್ತಾ ದುಡಿಯುವ ಆಳುಗಳೆಲ್ಲ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ನಾನು ನೋಡ್ತಾ ಇದ್ದೇನೆ. ದೇವರಾಣೆ. ಹೌದು. ಹೆಂಡತಿ ಮಕ್ಕಳು ಯಾರೂ ಇಲ್ಲದವ ನಾನು. ಹಾ. ಹಾಗಾಗಿ ನನ್ನ ಆಳುಗಳಲ್ಲಿ ಅದೆಲ್ಲವನ್ನು, ಯಾವುದನ್ನು, ಹೆಂಡತಿ ಮಕ್ಕಳು ಯಾರೂ ಇಲ್ಲದೇ ಇದ್ದ ನಾನು ನನ್ನ ಆಳುಗಳಲ್ಲೇ ಅದೆಲ್ಲವನ್ನು ಕಾಣುವ ಸೌಜನ್ಯವನ್ನು ಉಳ್ಳವನು. ಒಮ್ಮೊಮ್ಮೆ ಹಾಗೆ. ಹಾಗಾಗಿ ಹಾ ನೀನು ಚಿಂತೆ ಮಾಡುವುದೇನು ಬೇಡ. ನಿನಗೊಂದು ನೆಲೆಯನ್ನು ನಾನು ಕಲ್ಪಿಸಿಕೊಡ್ತೇನೆ. ಹಾ. ಬರ್ತಿ ಇಂತಾದ್ರೆ ಹಾ. ಆ ಕೆಲಸ ಮಾಡು, ಈ ಕೆಲಸ ಮಾಡು, ಅಷ್ಟು ದುಡಿ ಇಷ್ಟು ದುಡಿ ಅಂತ ಹೇಳುವವರಿಲ್ಲ. ನಿನ್ನ ಮನೆಯೆಂದೇ ತಿಳಿದು ಹಾ ನಿನಗೆ ಇರುವುದಕ್ಕೆ ಅವಕಾಶ ಉಂಟು. ಹಾ. ಬರ್ತೀಯ ಹೇಗೆ? ಸ್ವಾಮಿ, ಇಂಥ ಒಂದು ಅವಕಾಶವನ್ನೇ ನಾನು ಕಾಯ್ತಿದ್ದವಳು. ಒಳ್ಳೆಯವರ ಮನೆಯನ್ನು ಸೇರಿ ಅಲ್ಲಿ ಒಳ್ಳೆಯವಳಾಗಿ ಬದುಕಬೇಕಂತೇಳಿ ನಾನು ಆಸೆ ಪಟ್ಟವಳು ಸ್ವಾಮಿ. ಅಂತ ಅವಕಾಶ ನಿಮ್ಮಿಂದ ಸಿಕ್ತದಂತಾದ್ರೆ ಅದನ್ಯಾಕೆ ಕಳೆದುಕೊಳ್ಳುವುದಕ್ಕೆ ನಾನು ಸಿದ್ಧಳಿದ್ದೇನೆ ಹೇಳಿ. ನೀವು ಕರೆದಲ್ಲಿಗೆ ನಾನು ಬಂದು ನೀವು ಹೇಳಿದ ಕೆಲಸವನ್ನು ಮಾಡುತ್ತಾ ನಿಮ್ಮ ಸೇವೆಯನ್ನು ಮಾಡುತ್ತಾ ಇರ್ತೇನೆ ಸ್ವಾಮಿ. ಹಾಗಾದ್ರೆ ಮತ್ತೆ ಇಲ್ಲಿ ಸಂತೆಯಲ್ಲಿ ನಮ್ಗೆ ಇನ್ನೇನು ಕೆಲಸ? ಯಾವ ಜನ್ಮದ್ದು ಒಂದು ಋಣ ಉಂಟು ಅಂತ ತೀರ್ಮಾನಕ್ಕೆ ಬಂದ ಹಾಗೆ ಖಂಡಿತ. ಅದಲ್ಲದೆ ಹೋದ್ರೆ ಇವತ್ತೇ ನಾವು ಸಂತೆಗೆ ಬರ್ಬೇಕಾ ಅಲ್ವಾ? ಸಂತೆಗೆ ಬಂದಾಗ ಇವಳು ಸಿಕ್ಕಬೇಕಾ? ಈ ಸಿಕ್ಕಿದ್ದಕ್ಕೂ ನಾವು ಬಂದದ್ದಕ್ಕೂ ಹಾ. ಹೊಂದಾಣಿಕೆ ಅಂತ ಆಗಿದೆ. ಇನ್ನು ಮುಂದೆ ಸಹ ನಮಗೆ ಹೊಂದಿಕೊಳ್ತಾಳೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ. ಇಲ್ಲ. ಆಯ್ತು, ಕರ್ಕೊಂಡು ಹೋಗುವ. ಹೋಗೋಣ, ಬಾ ಬಾ. ಆಹಾ ಆಹಾ, ಭಾರಿ ಒಳ್ಳೆ ರೂಪ, ಭಾರಿ ಒಳ್ಳೆ ರೂಪ. ಇಂಥ ರೂಪದ ಹೆಣ್ಣು ಮಕ್ಕಳು ಸಿಕ್ಕುವುದು ಭಾರಿ ಅಪರೂಪ, ಭಾರಿ ಅಪರೂಪ. ಬಂದು ಒಂದೆರಡು ದಿನ ಆಯ್ತಷ್ಟೇ. ಆದ್ರೆ ನಮ್ಮ ಯಜಮಾನರು ಏನೋ ಹೇಳಿದ್ರು, ಒಳ್ಳೆ ರೀತಿಯಲ್ಲಿ ಇರಬೇಕು, ನಿನಗೆ ಒಂದು ಕೆಲಸಕ್ಕೆ ಜನ ಆಯ್ತು ಅಂತ. ಅಲ್ಲ, ಅವರಿಗೆ ಯಾವ ಭಾವನೆ ಇಲ್ಲಪ್ಪ. ಆ ಹೆಣ್ಣನ್ನು ನೋಡಿದ್ರೆ ಅವರ ಮಗಳ ಪ್ರಾಯ ಆದೀತು. ಯಾಕಂತ ಹೇಳಿದ್ರೆ ನಮ್ಮ ಯಜಮಾನರಿಗೆ ಪ್ರಾಯ ಆಗಲಿಲ್ವಾ? ಅವರು ನಿಜವಾಗಿ ಆದ್ರೂ ನನಗೆ ಒಂದು ಒತ್ತಿಗೆ ಜನ ಬೇಕು, ಹಾಗೂ ಹೆಣ್ಣಿಗೆ ಒಂದು ಮನೆ ಅಂತ ಆಗಬೇಕು ಎನ್ನುವ ಕಾರಣದಿಂದ ಕರ್ಕೊಂಡು ಬಂದದ್ದು. ಆದ್ರೆ ಈಗ ನನಗೆ ಮಾತ್ರ ಅವಳನ್ನು ನೋಡಿದ ಮೇಲೆ, ಅಲ್ಲ ತಪ್ಪು ತಿಳ್ಕೊಳ್ಬೇಡಿ, ಇಷ್ಟು ಸಮಯ ಆದ್ರೂ ನಾನು ಮದುವೆ ಆಗ್ಲಿಲ್ಲ ಸ್ವಾಮಿ. ಸತ್ಯ ಹೇಳ್ಬೇಕಿದ್ರೆ ನನಗೆ ಮದುವೆ ಬೇಡ ಅಂತ ಬಿಟ್ಟಿದ್ದೆ. ಈ ಒಂದು 250-300 ಜನರಿಗೆ ದಿನ ಅಡುಗೆ ಮಾಡಿ ಬಡಿಸಿ ಬಡಿಸಿ ನನ್ನ ಸೊಂಟ ಬೆನ್ನು ಯಾವುದು ನನ್ನ ಸ್ವಾಧೀನ ಇಲ್ಲ ಸ್ವಾಮಿ. ರಾತ್ರಿ ಮಲಗಿದ್ರೆ ಬೆಳಗಾದ ಮೇಲೆ ಅದೆಲ್ಲ ಬಂದು ಜೋಡಿಸಿಕೊಳ್ಳುವುದು, ಅಂತ ಪರಿಸ್ಥಿತಿಯಲ್ಲಿದ್ದೇನೆ. ಆದ್ರಿಂದ ಈ ತನ್ಮಧ್ಯೆ ಮದುವೆ ಯಾಕೆ ಅಂತ ನಾನು ಆಲೋಚನೆ ಮಾಡಿದವ. ಆದ್ರೂ ಇವಳನ್ನು ನೋಡಿದಾಗ ಭಾರಿ ಸಂತೋಷ ಆಯ್ತು. ಅವಳ ಗುಣ ನಡತೆ, ಅವಳು ಮಾಡುವ ಈ ಕೆಲಸ ಯಾವ ಕೆಲಸಕ್ಕೂ ಅಲ್ಲೇ ಅಂತ ಹೇಳುದಿಲ್ಲ. ಆದ್ರಿಂದ ಒಂದು ಮಾತು ಅವಳಲ್ಲಿಯೇ ಕೇಳಿದ್ರೆ ಹೇಗೆ ಅಲ್ವಾ? ಯಾವ ವಿಚಾರ? ಈ ನಮ್ಮ ಮದುವೆ ವಿಚಾರ ಕೇಳಿದ್ರೆ ಹಾಗೆ ನೋಡುವ. ಇನ್ನೊಂದು 4 ದಿವಸ ಹೋಗ್ಲಿ, ಆಮೇಲೆ ಮತ್ತೆ ಪುನಃ ಮಾತಾಡಿಸಿದ್ರೆ ಆಯ್ತಲ್ವಾ? ನೋಡಿಕೊಳ್ತೇನೆ. ಪಾಕದಡುಗೆಗೆ ಬಂದ ಚದುರೆಯ, ಪಾಕದಡುಗೆಗೆ ಬಂದ ಚದುರೆ, ಏಕೆ ದೂರದಿ ನಿಂತೆ, ಏಕೆ ದೂರದಿ ನಿಂತೆ ಪೇಳಲೆ, ಮೂಕನಾಗಿಗೆ ಮೂಕನಾಗಿಯೇ ಬಣ್ಣಿಸಲು ನಾ ನಿನ್ನ ಪರಿಯ. ಈ ಇಳಿ ವಯಸ್ಸಿನಲ್ಲಿಯೂ ಇಂತಹ ವಿಕಾರ ನನಗೆ ಯಾಕೆ ಹುಟ್ಟಿಕೊಂಡಿತೋ ಅರ್ಥವಾಗುವುದಿಲ್ಲ. ಕೆಲವು ದಿನಗಳ ಹಿಂದೆ ಸಂತೆಯಲ್ಲಿ ನಾನು ಕಂಡ ಹುಡುಗಿ ನನ್ನ ಮನಸ್ಸನ್ನೇ ಆಕರ್ಷಿಸಿ ಬಿಟ್ಲಲ್ಲ. ವರ್ಷ 60 ಆದರೂ ಈ ವಿಕಾರ, ಕಾಮವಿಕಾರ ನನ್ನಲ್ಲಿ ಹುಟ್ಟಿಕೊಂಡಿತು. ಅಲ್ಲ, ಶಾರೀರಿಕವಾದಂತಹ ಇಂದ್ರಿಯ ಸಂಬಂಧವಾದ ವಿಕಾರಗಳಿಗೂ ವಯಸ್ಸಿಗೂ ಅಂತರ ಇಲ್ಲ, ಅದಕ್ಕೆ ಒಂದಕ್ಕೊಂದು ಹೊಂದಾಣಿಕೆ ಬರಬೇಕಾದದ್ದೇನೂ ಇಲ್ಲ ಅನ್ನುವುದಕ್ಕೆ
ಎಷ್ಟೋ ಸಾಕ್ಷಿಗಳು ನಮ್ಮ ಬದುಕಿನಲ್ಲಿ ಕಾಣುತ್ತವೆ. 60,000 ವರ್ಷ ಆದ ಮೇಲೆ ದಶರಥನಿಗೆ ಮಕ್ಕಳು ಹುಟ್ಟಿದ್ದುಂಟಂತೆ. ಶಾಪಗ್ರಸ್ತನಾದ ಪಾಂಡು ಮಾದ್ರಿಯ ಎದೆ ಮೇಲೆ ಪ್ರಾಣ ಬಿಟ್ಟ. ಮರ ಮುಪ್ಪಾದ್ರೂ ಹುಳಿ ಮುಪ್ಪೆ, ಹಾಗೆಯೇ ನನಗೆ ಅನ್ನಿಸಿದ್ದಿರಬೇಕು. ಸರಿಯೋ ತಪ್ಪೋ ಅಂತ ಯೋಚಿಸಿದರೆ ಮನೆಯ ಯಜಮಾನನಾಗಿ ಈ ಕಾಲದ ಪರಿಸ್ಥಿತಿಗೆ ಅನುಗುಣವಾಗಿ ಸರಿಯೂ ಹೌದು. ದೊಡ್ಡ ದೊಡ್ಡ ಮನೆಯಲ್ಲೆಲ್ಲ ಹೀಗೆ ಕೂಲಿ ಆಳುಗಳಾಗಿ ಇದ್ದವರನ್ನು ಬಳಸಿಕೊಂಡ ಚರಿತ್ರೆ ಉಂಟು. ನಮ್ಮ ನಾಡಿನಲ್ಲಿ ಅಂಥದ್ದು ಆಗುತ್ತಾ ಇದೆ. ಆ ದೃಷ್ಟಿಯಿಂದಲೂ ಅಸಾಧು ಏನೂ ಅಲ್ಲ. ಗತಿ ಇಲ್ಲದೆ ಇದ್ದ ಹುಡುಗಿ ಅಂತ ಹೇಳಿದ್ದಾಳೆ. ನಾನು ಅವಳನ್ನು ತೊರೆಯುವುದಕ್ಕೇನೂ ಇಲ್ಲ. ನನಗೆ ಬೇಕಾದಂತೆ ಬಳಸಿಕೊಳ್ಳುವುದರ ಜೊತೆಗೆ ಅವಳ ಯೋಗಕ್ಷೇಮವನ್ನು ನಾನೇ ನೋಡಿಕೊಳ್ಳುವುದಿಲ್ವೇ? ಆದ್ದರಿಂದ ನೋಡೋಣ ಅವಳ ಮನಸ್ಸು ಹೇಗುಂಟು ಅಂತ. ಹುಡುಗಿ ಸ್ವಾಮಿ. ಸುಂದರಿ. ಓ, ನಿನ್ನ ಹೆಸರಿನ ಹಾಗೆ ನೀನು ಸುಂದರಿ ಹೌದು ಎನ್ನುವುದು ನಿನ್ನನ್ನು ಕಂಡಾಗಲೇ ನನಗೆ ಅರ್ಥವಾಗಿದೆ. ಓಹೋ, ಈ ಮನೆಯಲ್ಲಿ ನಿನಗೊಂದು ನೆಲೆಯನ್ನು ನಾನು ಒದಗಿಸಿಕೊಟ್ಟೆ. ನನ್ನ ನಿರೀಕ್ಷೆ ಏನಿತ್ತೋ ಅದರಂತೆ ಬಹಳ ಚೆನ್ನಾಗಿ ನಿಷ್ಠೆಯಿಂದ ನೀನು ಸೇವೆಯನ್ನೂ ಮಾಡುತ್ತಾ ಬಂದೆ. ಹೌದು ಸ್ವಾಮಿ. ನಿನ್ನ ಸೌಂದರ್ಯವನ್ನು ಕಂಡು ಮೂಕನಾಗಿ ಹೋದೆ. ಯಾಕೆ? ಆ ಸೌಂದರ್ಯವನ್ನು ವರ್ಣಿಸುವುದಕ್ಕೆ ನನ್ನ ನಾಲಿಗೆಗೆ ಶಬ್ದಗಳ ದಾರಿದ್ರ್ಯ. ಓಹೋ, ನಾನೊಬ್ಬ ಕವಿಯೋ ಸಾಹಿತಿಯೋ ಆಗಿರ್ತಾ ಇದ್ರೆ ನಿನ್ನ ಸೌಂದರ್ಯದ ಬಗ್ಗೆ 1000 ಪುಟಗಳಷ್ಟು ಬರೆದು ಹಾಕ್ತಾ ಇದ್ದನೋ ಏನು. ಓಹೋ, ಆದ್ರೆ ಅಂತಹ ಚೈತನ್ಯ ನನಗಿಲ್ಲ. ಮೂಕನಾಗಿ ದೂರ ನಿಂತೆ. ಆದ್ರೆ ನೀನು ಯಾಕೆ ನನ್ನನ್ನು ಕಂಡಾಗ ಹಸಿದ ಹೆಬ್ಬುಲಿಯನ್ನು ಕಂಡ ಹುಲ್ಲೆ ಹಾಗೆ ಮಾಡ್ತಿ ಅಂತ ನನಗೆ ಅರ್ಥ ಆಗುವುದಿಲ್ಲ. ಓಹೋ, ನಿಜವಾಗಿ ನಿನ್ನ ದೇಹದ ಸೌಂದರ್ಯವನ್ನು ಕಂಡು ನಾನು ನಿನಗೆ ಸಂಪೂರ್ಣ ಸೋತಿದ್ದೇನೆ. ನಿನ್ನನ್ನು ಪಡೆಯಬೇಕು ಅಂತ ನನಗೆ ಆಸೆ ಇದೆ. ಅಂದ್ರೆ ಈ ಮನೆಯ ಯಜಮಾನನಾಗಿ ನಿನಗೆ ಅನ್ನ ಕೊಡುವವನಾಗಿ ನಿನ್ನ ದೇಹವನ್ನೂ ನನಗೆ ಬಳಸಿಕೊಳ್ಳಬೇಕು ಅಂತ ಆಸೆ ಇದೆ. ಓಹೋ, ಏನ್ ಹೇಳ್ತಿ ಸ್ವಾಮಿ? ಏನ್ ಮಾತಾಡ್ತೀರಿ ಇದು? ಎಂದ ಮಾತನು ಕೇಳಿ ಅಂತೂ ಎಂದ ಮಾತನು ಕೇಳಿ ಅಂದದರ ಭೀತಿಯಾಳು ಹೊಂದಿ ಚಿಂತಿಸುತ್ತೆಂದಳು. ಮಂದ ಬುದ್ಧಿಯೊಳಿಂತು ಇಂತು ಬೇಳ್ದರೆ ನೀವು, ಮಂದ ಬುದ್ಧಿಯೊಳಿಂದು ಇಂತು ಬೇಳಲು ನೀವು, ಚಂದವೇ ನೈಯಂದಳಾಕೆ. ಸ್ವಾಮಿ, ಪ್ರಾಯ ಪ್ರಬುದ್ಧಳೇ ಆದಂತಹ ನನ್ನ ಮುಂದೆ ಬಂದು ನೀವು ಎಂತ ನುಡಿಗಳನ್ನು ಆಡುತ್ತಾ ಇದ್ದೀರಿ ಸ್ವಾಮಿ. ನೀವು ಜ್ಞಾನಿಗಳು, ವಯೋವೃದ್ಧರು, ಅದರಲ್ಲಿಯೂ ನೀವು ಪೂಜ್ಯರು. ಪೂಜ್ಯರಾದಂತಹ ನೀವು ಇಳಿ ವಯಸ್ಸಿನಲ್ಲಿ ಇಂಥ ಮಾತುಗಳನ್ನು ನೀವು ಆಡಬಾರದು ಸ್ವಾಮಿ. ನಾನ್ಯಾರು, ನೀವ್ಯಾರು, ಸರಿಯಾಗಿ ಯೋಚಿಸಿ ನೋಡಿ. ಕೆಲಸದ ಆಕೆಯಾದಂತಹ ನನ್ನನ್ನು ನೀವು ಬಯಸುವುದು ಸರ್ವತಾ ಅಪರಾಧವಲ್ಲವೇ ಸ್ವಾಮಿ? ಅದರಲ್ಲಿಯೂ ನಿಮ್ಮ ಪ್ರಾಯ ಯಾವುದು? ಮುಖದಲ್ಲಿ ನೆರಿಗೆ ಬಿದ್ದಿದೆ, ಚರ್ಮ ಸುಕ್ಕು ಕಟ್ಟಿದೆ, ಎಳೆದ್ರೆ ಚರ್ಮ ಹೊಗೆ ಸೊಪ್ಪಿನಾಗೆ ಮಾರುದ್ದ ಬರ್ತದೆ. ಈ ಸ್ಥಿತಿಯಲ್ಲೂ ನಿಮಗೆ ಕಾಮ ವಿಕಾರವ ಸ್ವಾಮಿ. ನನ್ನನ್ನು ಬಯಸದಿರಿ, ನನ್ನನ್ನು ಆಶಿಸದಿರಿ, ನೀವು ದೂರ ಹೋಗಿ ಸ್ವಾಮಿ, ದೂರ ಹೋಗಿ. ಏನು ನನ್ನ ಮನೆಯಲ್ಲಿ ನನ್ನ ಆಳಾಗಿದ್ದು ನನಗೆ ಎದುರು ಮಾತನಾಡ್ತೀಯ? ನಿನ್ನನ್ನು ಬಲಾತ್ಕಾರ ಮಾಡಲಿಕ್ಕೆ ಕೂಡದೆ ನಾನು ಈ ಮಾತುಗಳನ್ನು ಹೇಳಿದ್ದೇನೂ ಅಲ್ಲ. ಮತ್ತೆ ಆದರೆ ಹೇಗೂ ಇಂದಲ್ಲ ನಾಳೆ ಆದರೂ ನೀನು ನನ್ನವಳಾಗ್ತಿ ಎಂಬ ವಿಶ್ವಾಸ ಇದ್ದದ್ರಿಂದ ಒಮ್ಮೆ ನಿನ್ನನ್ನು ಮೆಲ್ಲನೆ ಬಡಿದು ನೋಡಿದ್ದು. ಈ ಶೀಲ ಮಾನ ಇದೆಲ್ಲ ಹೇಳಿಕೊಳ್ಳಿಕ್ಕೆ ಮಾತ್ರ. ಶೀಲ ಅಂದ್ರೆ ಏನು? ಒಬ್ಬನೇ ಗಂಡಿಗೆ ಮುಡಿಪಾಗಿಟ್ಟದ್ದು ಅಂತ ಅರ್ಥ. ಆ ಒಬ್ಬನೇ ಗಂಡು ಗಂಡನಾಗಬೇಕು ಅಂತ ಅರ್ಥ. ನಾನು ಗಂಡ ಎನ್ನುವುದಲ್ಲದೆ ಇದ್ರೆ ಬೇರೆ ಎಲ್ಲಾ ವಿಚಾರದಲ್ಲಿಯೂ ಅದಕ್ಕಿಂತ ಕಡಿಮೆ ಮಾಡುವುದಿಲ್ಲ. ಮತ್ತು ನಿನ್ನ ಶೀಲ ನಿನ್ನಲ್ಲೇ ಉಳಿಯುತ್ತದೆ. ಯಾಕಂದ್ರೆ ನನಗೊಬ್ಬನಿಗೆ ನ್ಯಾಸವಾಗಿ ಅದು ಇರುವಾಗ ಮಾತ್ರ. ಹಾಗಾದ್ರಿಂದ ನೀನು ಆಗುವುದಿಲ್ಲ ಅಂತೆಲ್ಲ ಹೇಳಬಾರದು. ನನಗೆ ಬೇಕು ಅಂತಾದಾಗ ಮತ್ತೆ ಪ್ರಾಯ ಆಯಿತು, ಮುಖ ಸುಕ್ಕುಗಟ್ಟಿದೆ, ನನ್ನ ತಲೆಯಿಂದ ಇಳಿದಂತಹ ನರೆಗೂದಲು ನನ್ನ ಕಿವಿಯವರೆಗೆ ಇಳಿದು ನನ್ನ ಜರೆಯ ಪರಿಯನ್ನು ನನಗೆ ಒರೆಯುತ್ತದೆ. ಅದು ಆ ಎಚ್ಚರ ನನಗುಂಟು. ಆದ್ರೆ ಅದು ಬೇಡ. ನನಗೆ ಬೇಕು ಅಂತಾದಾಗ ನೀನು ಒದಗಲೇಬೇಕು. ಸ್ವಾಮಿ, ನೀವು ಏನೇ ಹೇಳಿದ್ರು ಇಂಥ ವ್ಯವಹಾರಕ್ಕೆ ನನ್ನ ಮನಸ್ಸು ಒಪ್ಪುವುದಿಲ್ಲ. ದಯಮಾಡಿ ನನ್ನ ಹತ್ರ ಬರಬೇಡಿ ಸ್ವಾಮಿ, ಬರಬೇಡಿ. ಒಪ್ಪುವುದಿಲ್ಲ ಅಂತ ಹೇಳಿದ್ರೆ ಬಿಡ್ಲಿಕ್ಕೂ ಆಗುವುದಿಲ್ಲ. ಏನ್ ಮಾಡ್ತೀರಿ? ಆದ್ರೆ ಬಲಾತ್ಕಾರ ಮಾಡುವುದಿಲ್ಲ. ಮತ್ತೆ ನಿನಗೊಂದು 6 ದಿನದ ಅವಧಿಯನ್ನು ಕೊಡ್ತೇನೆ. ಈ 6 ದಿನದ ಒಳಗಾಗಿ ನೀನು ನಿನ್ನಲ್ಲೇ ಚಿಂತಿಸಿ ಒಂದು ತೀರ್ಮಾನಕ್ಕೆ ಬರಬೇಕು. 6 ದಿನದ ಒಳಗೆ ನೀನು ಓಡಿ ಹೋದ್ರೆ ಅದಕ್ಕೂ ವ್ಯವಸ್ಥೆ ಉಂಟು. ನಿನ್ನ ಒಬ್ಬಳಿಗೆ ಕಣ್ಗಾವಲಿಗೆ ಬೇರೆ 4 ಜನರನ್ನು ಇಡ್ತೇನೆ. ಅಯ್ಯೋ ದೇವ್ರೆ, ಮನೆ ಹೆಬ್ಬಾಗಿಲು ಕತ್ತಲೆ ಆದ ಕೂಡ್ಲೆ ಹಾಕ್ಲಿಕ್ಕೆ ಹೇಳ್ತೇನೆ. ನೋಡು, 6 ದಿನದ ಒಳಗೆ ನೀನು ಒಪ್ಪಿದ್ರೆ ಒಪ್ಪಿದೆ, ಅಲ್ಲದೆ ಇದ್ರೆ ನಿನ್ನನ್ನು ಹೇಗೆ ಬೇಕೋ ಹಾಗೆ ಬಳಸಿಕೊಂಡೇನು.
ಶಿವ ಶಿವ, ಎಂಥ ನರಕದ ಕೂಪಕ್ಕೆ ನನ್ನನ್ನು ನೀನು ಎಳೆತಂದೆ. ಒಳ್ಳೆಯ ಮನೆ ಸಿಕ್ಕುತ್ತಂತೇಳಿ ಸಂತೋಷದಿಂದ ನಾನು ಬದುಕನ್ನು ಪ್ರಾರಂಭಿಸಿದರೆ ಈ ಮುದುಕನಿಂದ ಇಂತಹ ಮಾತನ್ನು ಕೇಳಬೇಕಾದ ಅಂತಹ ದುಸ್ಥಿತಿಯು ನನ್ನ ಪಾಲಿಗೆ ಬಂದದಕ್ಕಿದ್ದೆ. ಅಯ್ಯೋ ಶಿವನೇ, ಯಾರಲ್ಲಿ ಹೇಳಲಿ ನನ್ನ ಕಷ್ಟವನ್ನು? ಮನಮೆಚ್ಚಿದ ತರುಣಿಯ ಪಡೆವರೆ ನಾ ಹೆಣೆದಿಗ ಕಾರ್ಯವು ಹಾಳಾಯ್ತು. ಮನಮೆಚ್ಚಿದ ತರುಣಿಯ ಪಡೆವರೆ ನಾ ಹೆಣೆದಿಗ ಕಾರ್ಯವು ಹಾಳಾಯ್ತು. ಹೆಣೆದಿಗ ಕಾರ್ಯವು ಹಾಳಾಯ್ತು. ಜಾಣತನದ ಸುಂದರಿಯನ್ನು ಒಲಿಸುವೆ ಎನ್ನುತ್ತಾ ಕೋಚನು ನುಡಿಸಿದನು. ಹೌದನೇ ಸುಂದರಿ? ಯಾರು? ಆ ಪಾತ್ರೆ ಎಲ್ಲ ತಿಕ್ಕಿದೆಯಾ? ಹೌದು ಸ್ವಾಮಿ. ಸರಿ, ಸ್ವಲ್ಪ ನೀರುಳ್ಳಿ ಹಚ್ಚಬೇಕಿತ್ತಲ್ಲ. ಮೊದಲೇ ಮಾಡಿಟ್ಟಿದ್ದೇನೆ. ಮಾಡಿ ಇಟ್ಟಿಯಾ? ಹಾ. ಏನಾಯ್ತು ನಿನಗೆ? ಏನು ಸ್ವಾಮಿ? ಎಂದಿನಂತೆ ಇವತ್ತಲ್ಲ ನೀನು. ಹಾ. ಇವತ್ತಲ್ಲಲ್ಲಲ್ಲೇ ಹೋಗಿ ನಿಲ್ತಾ ಇದ್ಯಾ? ಹಾ ಹೌದು. ಏನೋ ಆಲೋಚನೆ ಮಾಡಿದಾಗ ಉಂಟಲ್ಲ, ಏನಾಯ್ತು ಸ್ವಾಮಿ? ನೀವೇನು ನನ್ನ ಮುಖದ ಭಾವನೆಯನ್ನು ಕಂಡು ಈ ರೀತಿ ಪ್ರಶ್ನಿಸುವುದು ಸಹಜ. ಆದರೆ ನನ್ನ ಮನಸ್ಸಿನ ಆದಂತಹ ನೋವನ್ನು ಯಾರಲ್ಲಿ ಹೇಳಿಕೊಳ್ಳಲಿ ಸ್ವಾಮಿ? ಅಂದ್ರೆ ನನಗೆ ಯಾರೂ ಇಲ್ಲ, ಆದ್ರಿಂದ ಯೋಚಿಸ್ತಾ ನಾನು ನಿಂತಿದ್ದೇನೆ. ಛೇ 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 ಛೇ, ನಿನಗೆ ಯಾರೂ ಇಲ್ಲ ಅಂತ ನೀನು ಯೋಚಿಸಬೇಕಾದದ್ದಿಲ್ಲೋ ಅಪ್ಪ. ಯಾಕೆ ನೀನು ಆಲೋಚನೆ ಮಾಡ್ತಾ ಇದ್ದೀಯಾ? ಅಂದು ಸಂತೆಯಲ್ಲಿ ಬಂದ ನಿನ್ನನ್ನು ನಾವು ಕರೆ ತಂದ ಮೇಲೆ ನಿನಗೆ ಯಾರೂ ಇಲ್ಲದವಳಲ್ಲ, ನಾನಿದ್ದೇನೆ ಅಂತ ನೀನು ತಿಳಿದುಕೊಳ್ಳಿಲ್ವೇನೆ? ಈಗ ವಿಷಯ ಗೊತ್ತಾಯ್ತು. ನೀನು ಹೇಳದೇ ಇದ್ರೂ ನನಗೆ ವಿಷಯ ಎಲ್ಲ ಅನುಭವಕ್ಕೆ ಬಂದಿದೆ. ಏನು ಸ್ವಾಮಿ? ಇಲ್ಲಿಯ ಯಜಮಾನರು ನಿನ್ನ ಮೇಲೆ ಮನಸ್ಸು ಮಾಡಿದ್ದಾರೆ ಎನ್ನುವುದನ್ನು ನಾನು ಬೇರೆ ಒತ್ತಿ ಹೇಳಬೇಕೆ? ಹೇಳಬೇಕಾದದಿಲ್ಲ. ನನಗೆ ತಿಳಿದ ಮೇಲೆ ನಾನೀಗ ನಿನ್ನಲ್ಲಿ ಪ್ರಶ್ನೆ ಮಾಡಿದ್ದು. ಆಲೋಚನೆ ಮಾಡಬೇಕಾದದಿಲ್ಲ. ಅವರೇನೋ ತನ್ನ ಹೆಂಡತಿಯನ್ನು ಕಳ್ಕೊಂಡಿದ್ದಾರೆ ಎನ್ನುವ ಕಾರಣದಿಂದಲೋ ಅಥವಾ ನಿನಗೆ ಒಂದು ಒಳ್ಳೆಯ ಜಾಗವನ್ನು ಕೊಡುವ ಅಂತಲೋ ನಿನ್ನ ಮೇಲೆ ಮನಸ್ಸು ಮಾಡಿದ್ದಿರಬಹುದೇ ಹೊರತು ನಾನು ಇಲ್ಲಿಗೆ ಬಂದು ಅದೆಷ್ಟೋ ಸಮಯ ಆದರೂ ನಮ್ಮ ಯಜಮಾನರು ಇಂತಹ ಕೆಟ್ಟ ಕೆಲಸಕ್ಕೆ ಹೊರಟವರಲ್ಲ. ಏನೋ ಹೇಳಿರ್ಬಹುದು, ಆದ್ರೆ ಅವ್ರು ಹೇಳಿದಂತೆ ಆಗ್ತದೆ ಅಂತ ತಿಳ್ಕೊಳ್ಬೇಡ. ಮತ್ತೆ ಅವ್ರಂತೆ ನಾನು ಅಂತಲೂ ತಿಳ್ಕೊಳ್ಬೇಡ. ಆದ್ರೆ ಒಂದು ಸ್ವಾಮಿ, ಏನು? 6 ದಿವಸದ ಒಳಗಾಗಿ ನೀನು ನನ್ನವಳೇ ಆಗಬೇಕು, ಇಲ್ಲದಿದ್ರೆ ನಿನ್ನನ್ನು ಬಿಡುವುದಿಲ್ಲ ಅಂತ ಹೇಳಿದ್ದಾರೆ. ಇಂದಿಗೆ 5 ದಿವಸಗಳು ಕಳೆದು ಹೋಯಿತು. ನಾಳೆ ಆದ್ರೆ ನನ್ನ ಮೇಲೆ ಕೈ ಮಾಡ್ತಾರೆ. ನಾನು ಮಾನವನ್ನು ಉಳಿಸಿ ಹೇಗೆ ಬದುಕಲಿ ಸ್ವಾಮಿ? ನನ್ನ ಪ್ರಾಣ ಒಂದಿದ್ರೆ ನಮ್ಮ ಯಜಮಾನರು ನನ್ನ ಮಾತನ್ನು ಕೇಳ್ತಾರೆ ಎನ್ನುವ ಆಸೆಯಿಂದ ನಿನ್ನಲ್ಲಿ ಒಂದು ಮಾತು ಹೇಳ್ತೇನೆ, ಕೇಳು. ಏನು ಸ್ವಾಮಿ? ನಾನು ಇಲ್ಲಿ ಇದ್ದೇನೆ ಅಂತ ಆದ್ರೆ ನಿನ್ನ ಮಾನಕ್ಕೆ ಯಾವ ತೊಂದರೆಯೂ ಬರುವುದಕ್ಕೆ ನಾನು ಬಿಡುವುದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆ ಗೊತ್ತಿದೆಯೇ? ಯಾಕೆ? ಅಂದೇ ನಿನ್ನ ಮೇಲೆ ನಾನು ಮನಸ್ಸು ಮಾಡಿದ್ದೇನೆ. ನನಗೆ ಇದುವರೆಗೂ ಮದುವೆ ಆಗಲಿಲ್ಲ. ಹೌದೇ? ಹೌದೌದು. ಹಾಗಾಗಿ ನನ್ನ ಆಸೆ ಅಂತ ಹೇಳಿದ್ರೆ ಬರೇ ನಿನ್ನನ್ನು ನೋಡಿದ್ದಲ್ಲ, ಮತ್ತೆ ಏನು ಸ್ವಾಮಿ? ನಿನ್ನನ್ನು ಮದುವೆಯಾಗಿ ನಾವು ಸಾಯುವ ತನಕವೂ ಗಂಡ ಹೆಂಡತಿಯಾಗಿ ಬದುಕೋಣ ಎನ್ನುವ ಆಸೆ ಇದೆ. ಏನಿದು? ತಪ್ಪು ತಿಳಿಯಬಾರದು. ಯಜಮಾನರು ಹಾಗೆ ಹೇಳಿದ್ರು, ಇಲ್ಲಿರುವವ ಹೀಗೆ ಹೇಳಿದ. ಇಲ್ಲಿರುವವ ಯಾರು ಅಂತ ಮಾಡಿಕೊಂಡಿ ನೀನು? ಹೌದು, ಯಾರು? ಯಜಮಾನರ ಪ್ರಾಣ ಸ್ನೇಹಿತ ನಾನು, ಹೆಚ್ಚಿನ ಕೆಲಸಗಾರ. ಹೆಚ್ಚಿನ ಕೆಲಸ ಮಾಡುವುದು ಬೇಡ ಅಂತ ಅವರೇ ಹೇಳಿದ್ದಾರೆ. ಆದ್ರೂ ಸುಮ್ಮನೆ ಕುಳಿತು ಅನ್ನ ತಿನ್ನಬಾರದು ಎನ್ನುವ ಕಾರಣದಿಂದ ಅಡುಗೆ ಕೆಲಸವನ್ನು ವಹಿಸಿಕೊಂಡವ ನಾನು. ಆದ್ರಿಂದ ನೀನೇನು ಆಲೋಚನೆ ಮಾಡಬೇಕಾದದ್ದಿಲ್ಲ. ನಾನು ನಿನ್ನನ್ನು ಮದುವೆ ಆಗುವುದಕ್ಕೆ ಒಪ್ಪಿದ್ದೇನೆ. ನಿನ್ನ ಮನಸ್ಸು ಹೇಗೆ ಹೇಳು? ನಾನು ಕೇಳುತ್ತಿರೋದು ಸತ್ಯವೇ ಇದು? ಖಂಡಿತವಾಗಿಯೂ. ಕೋಚನಾಡಿದ ನುಡಿಯ ಕೇಳಿ ನಾಚುತ್ತಲಿ ಸುಂದರಿಯೋ ನಾಚುತ್ತಲಿ ಸುಂದರಿಯೋ ಪದಕೆರಗಿ ನುಡಿಸಿದಳು ಮನದಿರವನೋ ಮನದಿರವನು ಮೆಚ್ಚಿದೆ ನಾನಿನ್ನ ಮೆಚ್ಚಿದೆ ನಾನಿನ್ನ ಪೇಳೈ ನಿಚ್ಚಲ ಮನವನ್ನ ಪೇಳೈ
ನೆಚ್ಚಿನವರ ನಿನ್ನಿಚ್ಛೆಯ ಅರಿತೆ ನೆಚ್ಚಿನವರ ನಿನ್ನಿಚ್ಛೆಯ ಅರಿತೆನು ಉಚ್ಚರಿಸುವುದೇನುವುದು ನಾನಾಪೆನು ಮೆಚ್ಚಿದೆ ನಾನಿನ್ನ. ಸ್ವಾಮಿ, ಸುಂದರಿ, ಹಾಗಾದ್ರೆ ನಿಮ್ಮ ಬಾಯಲ್ಲಿ ಬರ್ತಿರುವಂತಹ ಮಾತುಗಳು ಸತ್ಯವೇ? ಖಂಡಿತವಾಗಿಯೂ. ಬರಡಾಗಿದ್ದಂತ ನನ್ನ ಬದುಕಿಗೆ ನೀವೊಂದು ಬಾಳನ್ನು ಕೊಡ್ತೀರಿ. ಕೊಡಬೇಕು ಎನ್ನುವುದೇ ನನ್ನ ಆಸೆ ಆಗಿದೆ. ಇಷ್ಟು ದಿವಸದಿಂದ ನಿಮ್ಮ ಜೊತೆಯಲ್ಲಿಯೇ ನಾನು ಕಾಲ ಕಳೆಯುತ್ತಿದ್ದೇನೆ. ಆದ್ರೆ ಯಾವುದೇ ಒಂದು ಕೆಟ್ಟ ಭಾವನೆಯಿಂದ ನೀವು ನನ್ನನ್ನು ನೋಡಿದ್ದಿಲ್ಲ. ಖಂಡಿತವಾಗಿಯೂ ಇಲ್ಲ. ಹಾಗಾದ್ರೆ ನನ್ನನ್ನು ಮದುವೆ ಆಗುತ್ತೀರಿ ಎಂಬ ಮಾತನ್ನು ನೀವು ಹೇಳ್ತಿರುವಾಗ ಸಂತೋಷ ಆಯ್ತು ಸ್ವಾಮಿ. ಯಾಕಂತ ಹೇಳಿದ್ರೆ ನಿನಗೊಂದು ವ್ಯವಸ್ಥೆ ಆಯ್ತು ಅಂತ ಆದ್ರೆ ಕಾಣುವವರ ದೃಷ್ಟಿಯಲ್ಲಿ ಯಾರು ನಿನ್ನ ಮೇಲೆ ಅಪವಾದ ಹಾಕುವುದಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಯಾರೂ ನಿನ್ನ ಕಣ್ಣು ಹಾಯಿಸಬಾರದು ಎನ್ನುವ ಕಾರಣದಿಂದ ನಾನು ಹೇಳ್ತಾ ಇರುವುದು ಈ ಮಾತು ಸತ್ಯ. ಸ್ವಾಮಿ, ನಿಮ್ಮ ಆತ್ಮೀಯತೆಯ ಮಾತು, ಉಕ್ಕುವ ಸೌಮ್ಯ, ಮುಖದ ದೃಢತೆಯನ್ನು ಸೂಸುವಂತಹ ಕಣ್ಣುಗಳು, ಗಂಭೀರತೆಯೇ ಮೂರ್ತಿವೆತ್ತಂತೆ ಕಾಣುವ ಸ್ಥೂಲ ಸುದೃಢ ಕಾಯದ ಪುಣ್ಯ ಪುರುಷನಾದಂತಹ ನಿಮ್ಮನ್ನು ಮದುವೆ ಆದ್ರೆ ಅದು ನನ್ನ ಜೀವನದ ಪುಣ್ಯ ಅಂತ ನಾನು ತಿಳಿಬೇಡುವೆ ಸ್ವಾಮಿ. ನಿಮ್ಮನ್ನು ಕಂಡಾಗ, ನಿಮ್ಮ ಮಾತನ್ನು ಕೇಳಿದಾಗ ನನ್ನ ಹೃದಯ ಮಿಡಿಯುತ್ತಿದೆ. ಹೃದಯ ಸೇರಿದಾಗ ಮನದ ಪ್ರೇಮ ಪಕ್ಷಿ ತನ್ನಷ್ಟಕ್ಕೆ ತಾನೇ ರೆಕ್ಕೆ ಬಿಚ್ಚಿ ಹಾರುತ್ತದೆ. ಮುಗಿಲಲ್ಲಿ ತೇಲಾಡಿ ಮನ ಹಗುರವಾಗುತ್ತದೆ. ಹಾಗೆಯೇ ನನ್ನ ಬರಡು ಹೃದಯಕ್ಕೆ ನಿಮ್ಮ ಪ್ರೇಮದ ತುಂತುರು ಹರಿದು ಮನ ತುಂಬಿ ಹರಿಯಿತು ಸ್ವಾಮಿ. ನಿಮ್ಮ ನುಡಿಗಳು ನನ್ನ ನಾಲಿಗೆಗೆ ಎಷ್ಟೋ ರುಚಿಯಾಗಿವೆ. ಅವು ನನ್ನ ಬಾಯಿಗೆ ಜೇನು ಸುರಿದಕ್ಕಿಂತಲೂ ತುಪ್ಪಕ್ಕಿಂತಲೂ ಸಿಹಿಯಾಗಿವೆ ಸ್ವಾಮಿ. ನೀವು ನನ್ನನ್ನು ಮನಮೆಚ್ಚಿ ಮದುವೆ ಆಗುವುದಾದ್ರೆ ನಿಮ್ಮ ಮಡದಿಯಾಗಿ ನನ್ನ ಜೀವನದ ಕೊನೆಯ ಪರ್ಯಂತರವರೆಗೂ ನಿಮ್ಮ ಸೇವೆಯನ್ನು ಮಾಡೋದಕ್ಕೆ ನಾನು ಸದಾ ಸಿದ್ಧಳಿದ್ದೇನೆ ಸ್ವಾಮಿ. ಸುಂದರಿ, ನಿನ್ನ ಮಾತನ್ನು ಕೇಳಿದಾಗ ಭಾರಿ ಸಂತೋಷವಾಯಿತು. ಆದ್ರೆ ನಮ್ಮಲ್ಲಿ ಇಷ್ಟು ಮಾತುಕತೆ ನಡೆದಿದೆ ಅಂತ ಯಾರಿಗೂ ತಿಳಿಯಬಾರದು. ನಿನ್ನ ಮಾನ ಹೋಗುವುದಕ್ಕೆ ಖಂಡಿತವಾಗಿ ನಾನು ಬಿಡುವುದಿಲ್ಲ. ಸ್ವಲ್ಪ ದೂರ ಹೋಗು. ಯಾರಲ್ಲಿ ಕೋಚನೇನೋ? ಹೌದು. ಏನು ಆ ಹೆಣ್ಣಿನ ಸೆರಗಿನ ಸುತ್ತ ತಿರುಗುತ್ತಿ? ಇಲ್ಲಪ್ಪ, ಆಳು ಅಂತ ನೀವು ತಾವು ಕೊಟ್ಟದಲ್ವಾ, ಆದ್ರಿಂದ ಅಡುಗೆಗೆ ಇಲ್ಲಿ ಬಳಸಿಕೊಳ್ತಾ ಇದ್ದೇನೆ ಅವಳನ್ನ. ಬೇಕಾದ ನಿರ್ದೇಶನ ಎಲ್ಲ ಕೊಡ್ತಾ ಇದ್ದೆ. ಒಮ್ಮೆ ಎಲ್ಲಿಯಾದ್ರೂ ನಾನು ಇಲ್ಲದೆ ಇದ್ರೆ ಅವಳೇ ಅಡುಗೆ ಮಾಡಿ ಬಡಿಸಬೇಡವೆ, ಹಾಗಾಗಿ ಅಷ್ಟೇ. ತರಕಾರಿ ಬೇಕಾದಷ್ಟು ಉಂಟಾ? ತರಕಾರಿ ಇಲ್ಲ, ಸ್ವಲ್ಪ ಕಡಿಮೆ ಆಗ್ತದ ಅಂತ. ಇವತ್ತು ಆಳುಗಳು ಹೆಚ್ಚಿದ್ದಾರೆ. ಆದ್ರಿಂದ ಸಾಯಂಕಾಲಕ್ಕೆ ಕಡಿಮೆ ಆದೀತು. ನೀನು ಸಂತೆಗೆ ಹೋಗಿ ಬೇಕಾದಷ್ಟು ತರಕಾರಿ ಎಲ್ಲ ಹಿಡ್ಕೊಂಡು ಬರಬೇಕು. ಇದು ನಾನೇ ಹೋಗಬೇಕಾ? ನೀನೇ ಹೋಗಬೇಕು. ಅಲ್ಲ, ಬೇರೆಯವರನ್ನು ಕಳಿಸಿದ್ರೆ? ಯಾರನ್ನು ಕಳಿಸಿದ್ರು ಆ ಕೆಲಸ ಹಾಗೆಯೇ ಉಳಿಯುತ್ತದೆ. ನಾನೇ ಹೋಗುವ ಅಂತ ಹೇಳಿದ್ರೆ ತೋಟದಲ್ಲಾಗುವ ಕೆಲಸವನ್ನು ಬೆಳಗ್ಗಿನಿಂದ ನೋಡ್ಲಿಲ್ಲ, ಅದನ್ನು ನೋಡ್ಲಿಕ್ಕುಂಟು. ಅಲ್ಲ, ಯಾಕಂತ ಹೇಳಿದ್ರೆ ಸಂತೆಗೆ ಯಾವಾಗಲೂ ನಾನು ನೀವು ಒಟ್ಟಿಗೆ ಹೋಗುವರಲ್ವ. ತಾವು ಹಣ ಕೊಡುವುದು, ನಾನು ಬೇಕಾದಷ್ಟು ಸಾಮಾನು ಹೇರಿಕೊಂಡು ಬರುವುದು. ಹೌದು. ಇವತ್ತು ನನಗೆಂತ ಆಗುವುದಿಲ್ಲ, ತಮಗೆ ಪುರುಸೊತ್ತಿಲ್ಲ. ಹೇರಿಕೊಂಡು ಬರ್ಲಿಕ್ಕೆ ಹೆಗಲಲ್ಲಿ ಆಗದೆ ಇದ್ರೆ ಗಾಡಿ ಮಾಡಿಕೊಂಡು ಬಾ. ಸರಿ, ಆಯ್ತು, ಹೋಗಿ ಬಾ. ಆಯ್ತು ಆಯ್ತು. ಸ್ವಲ್ಪ ತಡ ಆದ್ರೂ ಚಿಂತೆ ಇಲ್ಲ, ಅಡ್ಡಿಲ್ಲ. ಸುಂದರಿ, ನೋಡು, ನಾನು ಹೇಳಿದ ಕೆಲಸ ಎಲ್ಲ ಮಾಡಿ ಇಡು. ನಾನು ಪೇಟೆಗೆ ಹೋಗಿ ಬರ್ತೇನೆ, ಬೇಗ ಬನ್ನಿ. ಹೌದು, ಜಾಗ್ರತೆ. ಮತ್ತೆ ಇಲ್ಲಿ ಅಡುಗೆ ಮನೆಯಲ್ಲಿ ಎಲ್ಲ ಸ್ವಲ್ಪ ನೋಡ್ಕೋ. ನಿಮ್ಮ ಪಥ ನಿರೀಕ್ಷೆಯಲ್ಲೇ ಇರ್ತೇನೆ. ತಡ ಆದ್ರೂ ಚಿಂತಿಲ್ವಾ? ಅಡ್ಡಿಲ್ಲ. ಹೋಗು. ಸುಂದರಿ ಇದ್ದಾಳಲ್ಲ. ಕಾಮಿನಿಯದ ತಡೆದು ನುಡಿಸಿದ, ಕಾಮಿನಿಯದ ತಡೆದು ನುಡಿಸಿದ, ನುಡಿದವದೆಯು ಇಂದಿಗೆ ಕೊನೆ ತಡೆದು ನುಡಿಸಿದ, ನುಡಿದವದೆಯು ಇಂದಿಗೆ ಕೊನೆ ಬೇಳು ನಿನ್ನಿಚ್ಚಯನಲೋ. ಸುಂದರಿ, ಪೂಜ್ಯರೇ, 6 ದಿನಗಳ ಹಿಂದೆ ನಾನು ಬಂದು ನಿನ್ನನ್ನು ಮಾತನಾಡಿಸಿದ್ದೇನೆ. ಹೌದು. ಅಷ್ಟೂ ದಿನವೂ ನಾನು ತಡೆದಿದ್ದ ನನ್ನ ಸಂಯಮ ಯಾರಾದರೂ ಮೆಚ್ಚಲಿಕ್ಕೆ ಬೇಕಾದದ್ದು. ಯಾಕಂದ್ರೆ ನಿನ್ನನ್ನು ಆವಾಗಲೇ ನಾನು ಬಲಾತ್ಕಾರ ಮಾಡಬಹುದಿತ್ತು, ಆದರೆ ಮಾಡಲಿಲ್ಲ. ನನ್ನ ಸಜ್ಜನಿಕೆ ಬಿಡಲಿಲ್ಲ. ನನ್ನಲ್ಲಿ ಉಂಟಾದಂತಹ ಕಾಮದ ವಿಕಾರವನ್ನು ಹತ್ತಿಕ್ಕುವುದಕ್ಕೆ ನನಗೆ ಸಾಧ್ಯವಾಗದೇ ಇದ್ರೂ ಸಾಧ್ಯವಾದಷ್ಟು ಪ್ರಯತ್ನಿಸಿದ್ದೇನೆ 6 ದಿನಗಳಲ್ಲಿ. ಇಂದಿಗೆ ಕೊನೆ ನಾನು ನಿನಗಿತ್ತ ಅವಧಿ. ಈ 6 ದಿನಗಳಲ್ಲಿ ಸಾಕಷ್ಟು ಯೋಚಿಸಿದ್ದೀಯಲ್ಲ, ಹೇಗೆ ಇನ್ನು ನನಗೆ ಒದಗಿ ಬರ್ತೀಯಾ?
ಸ್ವಾಮಿ, ಯಾವುದಕ್ಕೂ ಒಂದು ಕಾಲಾವಕಾಶ ಬೇಡವೆ? ಅಷ್ಟು ಪಕ್ಕ ನನ್ನ ಮನಸ್ಸನ್ನು ಒಲಿಸಿಕೊಳ್ಳೋದಕ್ಕಾಗ್ತದೆ ಹೇಳಿ? ಇನ್ನು ಎಷ್ಟು ಕಾಲ? ಸ್ವಾಮಿ, ಹ. ಒಂದು ಮಾತು ಹೇಳ್ತೇನೆ. ಏನು? ನೀವು ಏನೇ ಹೇಳಿದ್ರು ನಿಮ್ಮನ್ನು ಮದುವೆ ಆಗೋದಕ್ಕೆ ಅಥವಾ ನಿಮ್ಮನ್ನು ಕೂಡುವುದಕ್ಕೆ ನನ್ನ ಮನ ಒಪ್ಪುವುದಿಲ್ಲ ಸ್ವಾಮಿ. ಆದ್ದರಿಂದ ಯಥಾ ನನ್ನನ್ನು ಪೀಡಿಸಬೇಡಿ, ಕಾಡಿಸಬೇಡಿ, ದಯವಿಟ್ಟು ನೀವು ಇಲ್ಲಿಂದ ಹೋಗಿ. ನಿನ್ನನ್ನು ತಲೆ ಕಡಿದು ತೆಂಗಿನ ಮರದ ಬುಡದಲ್ಲಿ ಹುಗಿದ್ರೆ ಕೇಳುವವರು ಯಾರೂ ಇಲ್ಲ. ಆದರೆ ಹಾಗೆ ಮಾಡುವುದರಿಂದ ನನ್ನ ಉದ್ದೇಶ ಈಡೇರುವುದಿಲ್ಲ. ಅದಕ್ಕಾಗಿ ಇವತ್ತು ಒಂದು ರಾತ್ರಿ ನಿನಗೇನು ತೊಂದರೆ ಮಾಡುವುದಿಲ್ಲ. ಇವತ್ತಿನ ರಾತ್ರಿಯನ್ನು ಕಳೆದು ನಾಳೆ ಬೆಳಿಗ್ಗೆ ನನಗೆ ಉತ್ತರ ಕೊಡಬೇಕು. ಸ್ವಾಮಿ, ಯಾವುದಕ್ಕೂ ಹೆಣ್ಣು ಒಲಿದು ಬರಬೇಡುವೆ? ತಿಳಿದವರು ಹೇಳಿದ ಮಾತು ನಿಮಗೆ ಗೊತ್ತಿಲ್ವೇ? ಒಲಿದ ಹೆಣ್ಣು ಜೊತೆಯಲ್ಲಿದ್ದರೆ ಒಲೆ ಬಿಡವೇ ಸ್ವರ್ಗ ಅಂತೇಳಿ. ಆದ್ದರಿಂದ ಒಲಿದು ಬರುವ ತನಕ ನೀವು ಕಾಯ್ತಾ ಇರಿ. ಈಗ ಅವಸರ ಮಾಡಬೇಡಿ. ನಾಳೆ ಒಂದು ದಿನ ಕಳೀಲಿ, ಮತ್ತೆ ಏನಂತ ನಾನೇ ಹೇಳ್ತೇನೆ ಸ್ವಾಮಿ. ಒಲಿದು ಬಾರದೇ ಇದ್ದವಳನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ನನಗೆ ಗೊತ್ತುಂಟು. ಇವತ್ತು ಒಂದು ರಾತ್ರಿ, ನಾಳೆ ನನಗೆ ನೀನು ಒದಗಿ ಬರಬೇಕು. ನೋಡೋಣ. ಹರಿಯನ್ನೊಡನ್ಯಾಕೆ ಈ ಪರಿ ಆಟವೇ, ಹರಿಯನ್ನೊಡನ್ಯಾಕೆ ಈ ಪರಿಯಾಟವೇ, ಒರೆವುದ್ಯಾರೊಳುಗ ಶಿವನೇ, ದುರುಳನ ಉಪಟಳ ಸಹಿಸೆನೆಂದರೆ, ದುರುಳನ ಉಪಟಳ ಸಹಿಸೆನೆಂದರೆ ವಿದೆಯ ಕರೆಯು ಬಂದೆರಗಿ ತಂತಾಯ್ತು. ಹಾ ಶಿವನೇ, ನನ್ನ ಬದುಕಿನಲ್ಲಿ ಎಂಥ ಒಂದು ಪರೀಕ್ಷೆಯನ್ನು ನೀನು ಒಡ್ಡುತ್ತಾ ಇದ್ದಿ ಸ್ವಾಮಿ. ಜೀವನದಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳಲ್ಲೂ ದೇವರಿದ್ದರೂ ಆತ ಅನಾಮಧೇಯ ಅಂತ ತಿಳಿದವರು ಹೇಳಿದ್ದಾರೆ. ಆದರೆ ಈ ಮುದುಕನ ಮಾತನ್ನು ಕೇಳಿ ನಾನು ಎಲ್ಲಾದರೂ ಆತ್ಮಹತ್ಯೆ ಮಾಡಿಕೊಳ್ಳೋಣವೇ? ಛೇ, ಅಂಥ ಮನಸ್ಸು ಬರುವುದಕ್ಕೆ ಸಾಧ್ಯವಿಲ್ಲ. ನನ್ನನ್ನೇ ನಂಬಿ ನನ್ನನ್ನೇ ಮದುವೆ ಆಗಬೇಕೆಂತೇಳಿ ಕಾಯ್ತಿರುವಂಥ ಆ ಪ್ರಿಯತಮನಿಗೆ ನಾನು ದ್ರೋಹವನ್ನು ಮಾಡಿದಂತಾಗ್ತದೆ. ಇಂದೊಂದು ರಾತ್ರಿ ಕಳೆಯಲಿ, ಆ ಪ್ರಿಯತಮನು ನಾನು ಎಲ್ಲಾದರೂ ಇಲ್ಲಿಂದ ಸದ್ಯಕ್ಕೆ ಓಡಿ ಹೋಗ್ತೇವೆ. ನೋಡುವ, ದೇವರಿಟ್ಟಾಗ ಆಗ್ತದೆ. ಜಯ ಜಯ. ನಾಯಕ ಕಾಳನೊಂದು ಚೋರ ನಾಯಕ ಕಾಳನೊಂದಿಗೆ ಮಾರನೇ ದೊಡ್ಡಾಗಿ ದೊಡ್ಡಿರೋಳ್ ಸರಿಗ ಬನ್ನಿಗ ಮತ್ತು ಜನತ ಬರಟ. ಕಾಳಯ್ಯ ಅಲ್ಲ, ಕಳ್ಳರ ಗುರು ಕಾಳಯ್ಯ. ಇದೇ ಕಾಪುಗುತ್ತುವಿನಲ್ಲಿ ಹಲವಾರು ವರ್ಷಗಳಿಂದ ಕಳ್ಳತನ ಮಾಡಿ ಬದುಕುತ್ತಿದ್ದವ ನಾನು. ಇಂದು ನಮ್ಮ ನಾಡಿನ ಈ ಧನಿಕ ಚಂದ್ರಶೇಖರನ ಮನೆಗೆ ಕನ್ನ ಹಾಕಬೇಕು ಅಂತ ಆಲೋಚಿಸಿದ್ದೇನೆ. ಮಧ್ಯರಾತ್ರಿಯ ಸಮಯ, ತಡ ಮಾಡುವುದು ಯಾಕೆ, ನಡೀತೇನಂತೆ ಅಲ್ಲಿಗೆ. ಕರೆದು ಭಟರೊಡನೆಂದು ಕರೆದು ಭಟರೊಡನೆಂದು ಹೊರಡುವೆ ಗೋವಿಗೆಂದು ಇದ್ದೆ. ಸೇರುತ್ತಲೇ ಸಂಪಗೊಳ್ಳು ಜನತಾನು. ಏನಂತೆ? ರಾತ್ರಿಯ ಹೊತ್ತಿನಲ್ಲಿ ಕಳ್ಳರು ದಾಳಿ ಮಾಡಿದ್ರೆ, ರಾತ್ರಿ ದಾಳಿ ಮಾಡದೆ ಮತ್ತೆ ಹಗಲು ಕಳ್ಳರು ಬರ್ತಾರ? ನನಗೆ ಹಗಲು ರಾತ್ರಿ ಒಂದಾಗಿದೆ, ನಿದ್ದೆ ಬೀಳುವುದಿಲ್ಲ. ಇವತ್ತಿನ ರಾತ್ರಿ ಯಾರಲ್ಲಿ ಪುಂಡು ಹುಡುಗರು ನಮ್ಮಲ್ಲಿ ಬೇಕಾದಷ್ಟಿದ್ದಾರೆ. ಎಲ್ಲಿದ್ದಾನೆ ಅವ? ಬಾಗಿಲು ಒಡೆದು ಒಳಗೆ ಬರುವುದಕ್ಕಿಂತ ಮೊದಲು ಎದುರಿಸೋಣ, ಹೋಗೋಣ. ಯಾರು ಕಳ್ಳ ನಿಶಿಯೊಳಿಂದು ಯಾರು ಯಾರು ಕಳ್ಳ ನಿಶಿಯೊಳಿಂದು ಸೇರಿ ಬಿಟ್ಟವ ಜೋರಗೊಂಡೆ. ಭಾರಿ ಶಕ್ತಿ ಇದ್ದರೀಗ ತೋರ್ವದೊಳ್ಳಿತು. ಎಲ ಕಳ್ಳ ಹೌದಾ? ನೋಡ್ಲಿಕ್ಕೆ ದೊಡ್ಡವರ ಮನೆಯ ಕಣಜಕ್ಕೆ ನುಗ್ಗಿದ ಹೆಗ್ಗಣದ ಹಾಗಿದ್ದಿ. ನಿನಗೆ ದುಡಿದು ತಿನ್ನುವುದಕ್ಕಾಗುವುದಿಲ್ವೇನೋ? ಅದು ಕಷ್ಟ ಆಗ್ತದೆ ಅಂತ ಈ ಮಾರ್ಗ ಹಿಡಿದಿದ್ದಲ್ವೇನೋ? ನಿನಗೆ ದುಡಿಯಲಿಕ್ಕೆ ಕೆಲಸ ನಾನು ಕೊಡ್ತೇನೆ, ಸಂಬಳವು ಸರಿಯಾಗಿ ಕೊಡ್ತೇನೆ. ಸುಮ್ಮನೆ ಯಾರ್ಯಾರ ಕಿಸೆ ಕತ್ತರಿಸಿ ಯಾರ್ಯಾರ ಮನೆಗೆ
ಕನ್ನ ಹಾಕಿ ತೋರಿಸುವುದಕ್ಕೊಂದು ಮುಖ ಇಲ್ಲದೆ ಇದ್ದ ಹಾಗೆ ಮಾಡಿಕೊಂಡು ಯಾಕೆ ಬದುಕುತ್ತಿ? ನೀತಿಯ ಮಾತು ನಿನಗೆ ನಾನು ಹೇಳಿದ್ದು. ಕೆಲಸಕ್ಕೆ ಸೇರ್ತಿ ಅಂತಾದ್ರೆ ನಮ್ಮ ತೆಂಗಿನ ತೋಟದಲ್ಲಿ ಕೆಲಸ ಉಂಟು, ಬೆಳಗ್ಗೆ ಹಾರೆ ಪಿಕ್ಕಾಸು ಕೊಡ್ತೇನೆ. ಅದಲ್ಲ ಅಂತಾದ್ರೆ ಸೊಂಟ ಮುರಿದು ಹೋಗಿದ್ದೇನೆ ಇಲ್ಲಿ. ಎಲ್ಲ ಚಂದ್ರಶೇಖರ, ಕೆಲಸ ಮಾಡುವುದಾದ್ರೆ ನಿನ್ನ ಮನೆಯೇ ಆಗಬೇಕೇನೋ? ಅದೆಲ್ಲ ಆಗ್ಲಿಕ್ಕಿಲ್ಲ. ಬಂದಂತ ನಾನು ಕಳ್ಳತನ ಮಾಡಿಯೇ ಹೋಗ್ತೇನೆ. ಇಂಥವರಿಗೆಲ್ಲ ಬಾಯಲ್ಲಿ ಹೇಳಿದ್ರೆ ಪಥ್ಯ ಆಗುವುದಿಲ್ಲ ಮಾತು. ಇವನ ಎದೆಗೆ ಚೂರಿ ಹಾಕ್ಬೇಕು ನೋಡು. ಕರುಣೆ ತೋರುತ ಎನ್ನ ಸಲಹಿದ ಕರುಣೆ ತೋರುತ ಎನ್ನ ಸಲಹಿದ ವೀರಕಾಳನ ಇರಿದೆಯ ಪರಮಸಾಜಿ ಕಾಳನೆನ್ನನು ಪರಮಸಾಯದಿ ಕಾಳನೆನ್ನನು ಪೊರೆದನೆಂಬುದ ಅರಿಯೆಯ ಪರಮಸಾಜಿ ಕಾಳನೆನ್ನನು ಪೊರೆದನೆಂಬುದ ಅರಿಯೆಯ ತಾವೆಂತ ಕೆಲಸವನ್ನು ಮಾಡಿಬಿಟ್ಟಿದ್ದೀರಿ? ರಾತ್ರಿ ಮನೆಗೆ ಕನ್ನ ಇಕ್ಕುತ್ತಾನೆ. ಹಾ ಸ್ವಾಮಿ, ನೀವು ಹಿಂದು ಮುಂದೆ ಆಲೋಚನೆ ಮಾಡದೆ ಮನೆಗೆ ಕನ್ನವನ್ನು ಇಕ್ಕಿದ್ದಾನೆ ಅಂತ ಹೇಳಿ ತೆಗೆದು ಕತ್ತಿಯಿಂದ ಕಡ್ದಿದ್ದೀರಲ್ಲ ಸ್ವಾಮಿ. ಹೌದು. ಆತ ಯಾರು ಅಂತ ತಿಳಿದಿದ್ದೀರಿ ಸ್ವಾಮಿ? ಕಳ್ಳ ಕೊರಮ. ಕಳ್ಳ ಕೊರಮ ನಿಮಗನಾದರೂ ಅವರು ನಮಗೆ ಕಳ್ಳನಲ್ಲ ಸ್ವಾಮಿ. ಮತ್ತೆ ಎಳವಿಯಿಂದಲೇ ನನ್ನನ್ನು ಸಾಕಿ ಸಲಹಿ ದೊಡ್ಡವನ್ನಾಗಿ ಮಾಡಿಸಿ ಅನ್ನ ಕೊಟ್ಟಂತ ನನ್ನ ಅನ್ನದಾತ ನನ್ನ ತಂದೆ ಸ್ವಾಮಿ. ತಂದೆ, ಸಾಕಿದ ತಂದೆ. ಆ ತಂದೆಯನ್ನೇ ನೀವು ಇರಿದು ಕೊಂದಿರಲ್ಲ ಸ್ವಾಮಿ. ಇನ್ನು ನನಗಿನ್ಯಾರು ಗತಿ? ತನ್ನ ತಂದೆ ಕಳ್ಳ ಅಂತ ನೀನು ಯಾಕೆ ಹೇಳಲಿಲ್ಲ ನನಗೆ? ಹೇಳಲಿಲ್ಲ ಸ್ವಾಮಿ. ಆದ್ರೆ ಹೇಳದಿರುವುದಕ್ಕೊಂದು ಕಾರಣ ಇದೆ. ಈ ಕಳ್ಳತನದ ಜೀವನದಲ್ಲಿ ಜಿಗುಪ್ಸಿಕೊಂಡವಳು ನಾನು. ಎಷ್ಟೋ ಸಲ ಕಳ್ಳತನವನ್ನು ಬಿಡಬೇಕಂತ ಕೇಳಿಕೊಂಡಾಗಲೂ ಅದನ್ನೇ ಮುಂದುವರಿಸ್ತಾ ಹೋದ್ರು. ಹಾಗಾಗಿ ಆ ಜೀವನವನ್ನು ಕಂಡು ಬೇಸರಗೊಂಡಂತ ನಾನು ತಂದೆಯ ಜೊತೆ ಉಳಿಯಲಾರೆ ಅಂತ ತಿಳಿದು ಕೆಲಸವನ್ನು ಅರಸುತ್ತಾ ಮತ್ತೆ ನಿಮ್ಮಲ್ಲಿಗೆ ಬಂದು ಸೇರಿದು ಸ್ವಾಮಿ. ಅಯ್ಯ ಚಂದ್ರಶೇಖರ, ಏನಪ್ಪ ಈಕೆ ಹೇಳುತ್ತಿರುವಂತ ಮಾತು ನಿಜ. ಈಕೆ ನನಗೇ ಹುಟ್ಟಿದ ಮಗಳಲ್ಲ, ನನಗೆ ಸಾಕು ಮಗಳು ಈಕೆ. ಸಾಕು ಮಗಳು ಅಂತಂದ್ರೆ ಹೇಗೆ ಸಿಕ್ಕಿದಳು ಅಂತ ಬೇಡವೆ? ಹೇಳ್ತೇನೆ ಕೇಳು. 20 ವರ್ಷಗಳ ಹಿಂದೆ ನಿನ್ನ ಮನೆಗೆ ನಾನು ದಾಳಿ ಮಾಡಿದ್ದೆ. ಕಳ್ಳತನವನ್ನು ಮಾಡುವ ಹೊಂಚನ್ನು ಹಾಕಿದ್ದೆ. ಇಲ್ಲಿಗೆ ಬಂದು ಕಳ್ಳತನ ಮಾಡುವಾಗ ತಡೆದಂತ ನಿನ್ನ ಹೆಂಡತಿಯನ್ನು ಕೊಚ್ಚಿದೆ. ಅಷ್ಟು ಮಾತ್ರ ಅಲ್ಲ, ಅಳುತ್ತಿರುವಂತ ಹೆಣ್ಣು ಮಗುವೊಂದನ್ನು ಕಂಡು ಆಭರಣ ಜೊತೆಗೆ ಹೆಣ್ಣು ಮಗುವನ್ನು ಕೊಂಡು ಹೋದೆ. ಆ ನಿನ್ನ ಮಗಳೇ ಈಕೆ ನಿನ್ನ ಮಗಳಯ್ಯ, ನಿನ್ನ ಮಗಳು. ಆ ನುಡಿಯ ಕೇಳುತ್ತಲೇ ಶೇಖರ ನೊಂದುಕೊಳ್ಳುತ್ತಲೇ ಪುತ್ರಿಯನ್ನು ಕಾಮಿಸಿದ ಪಾತಕಿನ ಪುತ್ರಿಯನೇ ಕಾಮಿಸಿದ ಪಾತಕಿಯು ನಾ ಎನ್ನುತ್ತ ಮರುಗಿದನು. ಎಂತಹ ಮಾತುಗಳನ್ನು ನಾನು ಪ್ರಾಣಾತ್ಕ್ರಮಣ ಸ್ಥಿತಿಯಲ್ಲಿದ್ದ ಈ ಕಳ್ಳನಿಂದ ಕೇಳಿದೆ. ನಾನು ಕಾಮವಿಕಾರದಿಂದ ಮಾತನಾಡಿಸಿದ್ದು, ಕಾಮದ ಕಣ್ಣಿನಿಂದ ಕಂಡದ್ದು ನನ್ನ ಕರುಳಿನ ಕುಡಿಯನ್ನು. ಈ ಪ್ರಪಂಚದಲ್ಲಿ ಯಾರಾದರೂ ಮಾಡಬಾರದ ಅಲ್ಲ, ಹೇಳಬಾರದಂತಹ ಪಾತಕವನ್ನು ನಾನು ಮಾಡಿದ ಹಾಗಾಯಿತು. ಹಾಗಾದರೆ ಇದಕ್ಕೆ ಪರಿಹಾರವೇನು? ನಾನು ಜೀವನದುದ್ದಕ್ಕೂ ಬದುಕಿ ಕಷ್ಟಗಳನ್ನು ಅನುಭವಿಸಿ ಆ ಮೂಲಕವಾಗಿ ಪರಿಹಾರವನ್ನು ಕಂಡುಕೊಳ್ಳಬೇಕಿತ್ತು. ಆದರೆ ಅದಲ್ಲ, ನಾನು ಸತ್ತು ಈ ಜನ್ಮದಲ್ಲಿ ಮಾಡಿದ ಪಾಪಕ್ಕೆ ಮುಂದಿನ ಜನ್ಮಕ್ಕೂ ಗಂಟು ಹೊತ್ತುಕೊಂಡೇ ಹೋಗಬೇಕಾಗಿದೆ. ಯಾವ ರಕ್ತಸಿಕ್ತವಾದ ಕತ್ತಿ ಇಲ್ಲಿ ಕಾಣುತ್ತಾ ಇದೆಯೋ ಅದೇ ಕತ್ತಿಯಿಂದ ನನ್ನ ಎದೆಗೆ ನಾನು ಇರಿದುಕೊಳ್ತೇನೆ. ಅಯ್ಯೋ, ಇದು ಏನು ಘಟನೆಗಳನ್ನು ನಾನು ಕಾಣುತ್ತಾ ಇದ್ದೇನೆ. ಸುಂದರಿ, ಸುಂದರಿ, ಓ ಏನಿದು ಗಲಾಟೆ? ನೋಡಿ, ಇದ್ಯಾರಿದು? ನೋಡಿ, ಪರಿಚಯ ಇಲ್ಲದ ಒಬ್ಬ ಸತ್ತು ಬಿದ್ದಿದ್ದಾನೆ. ಅಯ್ಯೋ ಯಜಮಾನ್ರೇ,
ಯಾಕೆ ಈ ಪರಿಸ್ಥಿತಿ? ನನ್ನ ಬದುಕನ್ನು ಏನಾಯ್ತು? ನಾನೇ ಕೊನೆಗೊಳಿಸಿಕೊಳ್ತೇನಪ್ಪ. ದಿನ ಇಡೀ ಕೆಲಸ ಮಾಡಿದ ನಾನು ಒಂದೆಡೆಯಲ್ಲಿ ಮಲಗಿದೆ, ನಿದ್ದೆ ಬಂದು ಹೋಯ್ತು. ಇಷ್ಟೆಲ್ಲ ವ್ಯವಹಾರ ಆದದ್ದು ನನಗೆ ತಿಳಿಯಲಿಲ್ಲ. ಸ್ವಾಮಿ, ಯಾಕೆ ಈ ಪರಿಸ್ಥಿತಿ? ಏನಾಯ್ತು ಹೇಳಿ ಸ್ವಾಮಿ, ಹೇಳಿ. ವಿಧಿ ನನ್ನ ಕೈಯಲ್ಲಿ ಇಂತಹ ಪಾಪಕೃತ್ಯವೊಂದನ್ನು ಮಾಡಿಸಿದನಪ್ಪ. ಅಂದ್ರೆ ಇಲ್ಲಿ ಸತ್ತು ಬಿದ್ದಿರುವವನು ಹ, ಈ ಮನೆಯ ಸಂಪತ್ತನ್ನು ಕೊಳ್ಳೆ ಹೊಡೆಯುವುದಕ್ಕೆ ಬಂದಂತಹ ಕಳ್ಳ. ಹೌದೇ? ಆದರೆ ಹ, ಕಳ್ಳ ಬಂದ ಎಂಬುದರಿಂದ ಅವನ ಎದೆಗೆ ನಾನು ಇರಿದಾಗ ಹ, ಈ ಸುಂದರಿ ಅವನ ಬಳಿ ಬಂದಳು. ಅವನ ವಿಲಿ ವಿಲಿ ಒದ್ದಾಟದ ಸ್ಥಿತಿಯಲ್ಲಿ ಅವನನ್ನು ಅಪ್ಪ ಅಂತ ಕರೆದಾಗ ಆಶ್ಚರ್ಯವಾಗಿ ಕೇಳಿದೆ. ಏ- ಅವನೇ ಅವಳ ಸಾಕು ತಂದೆಯಂತೆ. ಓಹೋ, ಆವಾಗ ಸಾಕು ತಂದೆಯಾಗಿ ಲಭ್ಯವಾದದ್ದು ಎಲ್ಲಿ ಅಂತ ಕೇಳಿದ್ರೆ, ಹ, ನನ್ನ ಹೆಂಡತಿ ಅಳಿದು ಹೋದ ಘಟನೆ ನಿನಗೂ ಗೊತ್ತಲ್ಲ. ಹೌದು. ಆಗಾಗ ತಾವು ಹೇಳ್ತಾ ಇದ್ದೀರಿ. ಎಲ್ಲಿಗೋ ಹೋದ ನಾನು ಹಿಂದೆ ಬರುವಾಗ ಹೆಂಡತಿ ಇಲ್ಲ, ನನ್ನ ಒಬ್ಬಳು ಹೆಣ್ಣು ಮಗು ಇಲ್ಲ. ಹೌದು. ಈ ಚಿಂತೆಯನ್ನು ಇವತ್ತಿನವರೆಗೆ ನಾನು ಇರಿಸಿಕೊಂಡಿದ್ರೆ ಎಂದು ನಾನು ಕಳೆದುಕೊಂಡಿದ್ದೇನೋ ಆ ಹೆಣ್ಣು ಮಗಳೇ ಈ ಕಳ್ಳನಿಗೆ ಸಿಕ್ಕಿದ್ದು ಎಂಬ ಸತ್ಯ ನನಗೆ ಗೊತ್ತಾಯಿತಪ್ಪ. ಪರಮಾತ್ಮ, ಹಾಗಾಗಿ ಮಾಡಬಾರದ ಪಾಪವನ್ನು ಮಾಡಿದಂತಹ ನಾನು ಪ್ರಪಂಚದಲ್ಲಿ ಬದುಕಿದರೆ ಆ ಬದುಕಿಗೆ ಅರ್ಥ ಏನು? ಛೆ, ಮಾತ್ರವಲ್ಲ, ನಾನು ಸಾಯುತ್ತಾ ಈ ಬದುಕಿನಲ್ಲಿ ಆರ್ಜಿಸಿದ ಪಾಪದ ಹೊರೆಯನ್ನು ನನ್ನ ಬೆನ್ನ ಮೇಲೆ ಹೇರಿಕೊಂಡು ಹೋಗಬೇಕು ಎನ್ನುವುದಕ್ಕಾಗಿ ಹೀಗೆ ಇರಿದುಕೊಂಡಿದ್ದೇನಪ್ಪ. ಏನೋ ತಿಳಿಯದೆ ನೀವು ಹೀಗೆ ಮಾಡಿದ್ದು. ಆದ್ರೆ ಅಂದೇ ಅವಳಿಗೆ ಹೇಳಿದ್ದೇನೆ, ಹ. ನಮ್ಮ ಒಡೆಯ ಅಂತವ ಅಲ್ಲ. ಖಂಡಿತವಾಗಿ ಏನೋ ಹೆಂಡತಿ ಇಲ್ಲ ಎನ್ನುವ ಕಾರಣದಿಂದ ನಿನ್ನ ಮೇಲೆ ಮನಸ್ಸು ಮಾಡಿರಬಹುದೇ ಹೊರತಾಗಿ ಅವರ ಗುಣ ದೊಡ್ಡ ಗುಣ ಅಂತ ನಾನು ಹೇಳಿದ್ದೆ. ಆದ್ರೆ ನೀವು ಯಾಕೆ ಹೀಗೆಲ್ಲ ಮಾಡಿಕೊಂಡ್ರಿ? ಮುಂದೆ ಏನು ಗತಿ? ಮುಂದೆ ಒಂದು ದಾರಿ ನಿನಗೆ ನಾನು ತೋರಿಸ್ತೇನಪ್ಪ. ಯಾವುದೊಡೆಯ? ಎಷ್ಟೋ ವರ್ಷಗಳಿಂದ ನಿನಗೆ ಬುದ್ಧಿ ತಿಳಿದಂದಿನಿಂದ ಇದು ತನಕ ಈ ಮನೆಯ ಸೇವೆ ಮಾಡಿದವ ನೀನು. ಹೌದು ಯಜಮಾನ. ನನಗೆ ಬೇರೆ ಮಕ್ಕಳಿಲ್ವಪ್ಪ. ನಿನ್ನನ್ನು ನನ್ನ ಮಗನಂತೆ ನಾನು ಸಾಕಿದ್ದೇನೆ. ನಿಜ. ಇದು ಈ ನನ್ನ ಮಗಳನ್ನು ನಿನ್ನ ಕೈಯ ಮೇಲೆ ಇಡ್ತಾ ಇದ್ದೇನೆ. ಈ ಕಾಪು ಗುತ್ತಿನ ಸಮಸ್ತ ಯಜಮಾನಿಕೆಯನ್ನು ನಿನ್ನ ಹೆಗಲ ಮೇಲೆ ಹೊರಿಸ್ತಾ ಇದ್ದೇನೆ. ನನ್ನ ಮಗಳನ್ನೂ ಮನೆತನದ ಮರ್ಯಾದೆಯನ್ನು ಕಾಪಾಡುತ್ತಾ ಸುಂದರಿ, ನೋಡಿದೆಯಾ? ಆಗಬಾರದ್ದೆಲ್ಲ ಆಗಿ ಹೋಯಿತು. ಹೌದು. ಏನು ಮಾಡ್ಲಿಕ್ಕೆ ಬರ್ತದೆ ಹೇಳು? ಯಾರ್ಯಾರು ಎಷ್ಟನ್ನು ಪಡೆದುಕೊಂಡು ಇಲ್ಲಿವರೆಗೆ ಬಂದಿದ್ದಾರೋ ಅಷ್ಟು ಮುಗಿದ ನಂತರ ಮೇಲೆ ಹೋಗಲೇಬೇಕು ತಾನೇ. ಹೌದು. ಸಾಕು ಅಪ್ಪ, ಹುಟ್ಟಿಸಿದ ಅಪ್ಪ ಇಬ್ರು ತೀರಿ ಹೋದ್ರು. ಹೌದು. ಇವರಿಗೆ ಬೇಕಾದ ಅಂತ್ಯ ಸಂಸ್ಕಾರವನ್ನು ಮುಗಿಸೋಣ. ಮಾತ್ರ ಅಲ್ಲ, ಆಮೇಲೆ ದಿನ ಕಳೆದಂತೆ ನಿನ್ನ ಮದುವೆಯನ್ನು ಈ ಕಾಪು ಗುತ್ತಿನಲ್ಲಿ ಇರುವವರಿಗೆಲ್ಲವರಿಗೂ ತಿಳಿಸಿ ಮದುವೆ ಆಗೋಣ. ಆಗದೆ? ಹೌದು ಸ್ವಾಮಿ. ಮನುಷ್ಯನ ಜೀವನ ಎನ್ನುವುದು ಒಂದು ವಿಶ್ವವಿದ್ಯಾಲಯ. ಖಂಡಿತ. ಅದರಲ್ಲಿ ನಡೆಯುವ ಪ್ರತಿಯೊಂದು ಘಟನೆಗಳು ಅದು ಪರೀಕ್ಷೆಗಳು ಅಂತ ತಿಳಿದವರು ಹೇಳಿದ್ದಾರೆ ಸ್ವಾಮಿ. ಹೌದು. ಸಂಕಟಗಳು ಬರುವುದು ಸುಖಾಗಮನದ ಹೆಗ್ಗುರುದು ಅಂತ ಹೇಳಿದ್ದಾರೆ. ಈಗ ಇಷ್ಟೆಲ್ಲ ಕಷ್ಟಗಳು ಬಂದದ್ದು ನನ್ನ ಜೀವನದಲ್ಲಿ ಮುಂದೆ ಒಳ್ಳೆದಾಗುತ್ತದೆ ಎನ್ನುವುದು ಗೊತ್ತಾಯ್ತು ಸ್ವಾಮಿ. ನೀವು ಹೇಳಿದಂತೆ ನಿಮ್ಮ ಕೈ ಹಿಡಿದು ಬಾಳುವುದಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಏನು ಮಾಡುವ ಹೇಳು? ಮದುವೆ ಸಂದರ್ಭದಲ್ಲಿ ನಿನ್ನ ಸಾಕು ಅಪ್ಪ, ಹುಟ್ಟಿಸಿದ ಅಪ್ಪ ಇದ್ದು ಅಲ್ಲಿಯೇ ನಿಂತು ನಮ್ಮ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಬೇಕಾಗಿತ್ತು. ಆದರೆ ಇಲ್ಲಿರುವವರೆಲ್ಲ ನಮ್ಮ ತಂದೆ ತಾಯಿಗಳೆಂದು ಭಾವಿಸಿ ಅವರಿಂದಲೇ ಅಕ್ಷತೆಯನ್ನು ಹಾಕಿಸಿಕೊಂಡು ಮುಂದೊಂದು ದಿನ ಮದುವೆ ಆಗೋಣ. ಆದೀತು. ಆಯ್ತು ಬನ್ನಿ ಹೋಗುವ. ಕರದೊಳ್ಳು ಪರಶು ಪಾಶಾಂಕುಶಾಧರನಿಗೆ ಹರುಷದಿ ಭಕ್ತರ ಬರೆಯುವಗೆ ಉರಗಭೂಷಣ ಸುಕುಮಾರ ಗಜವದನನ ಚರಣ ಕಮಲಕ್ಕೆ ಆರತಿ ಎತ್ತಿರೆ, ಆರತಿ ಬೆಳಗಿರೆ, ಆರತಿ ಎತ್ತಿರೆ. ಗಜಮುಖದ ಹಾಗೆ ಗಣಪಗೆ